ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಮತ್ತೊಮ್ಮೆ ನಿನ್ನೆಯಿಂದ ಕಾವೇರಿ ಕಿಚ್ಚು ಮಂಡ್ಯ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾವ ಸಿದ್ದರಾಮಯ್ಯನವರು 2023ರ ಕೆಲವು ತಿಂಗಳುಗಳಲ್ಲಿ, ಅಂದರೆ ಮೊದಲ ಕೆಲವು ತಿಂಗಳಲ್ಲಿ ಈ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನು ಅನುಭವಿಸಿದ್ರು, ಅದೇ ರೀತಿಯಾಗಿ ಈಗಷ್ಟೇ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಕೂಡ ಇಂಥದ್ದೊಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. CWRCಯಿಂದ ಬಂದಂಥ ಆದೇಶವನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನಿನ್ನೆ ಎತ್ತಿ ಹಿಡಿತು. ಒನ್ಸ್ ಅಗೇನ್ 15 TMC ನೀರನ್ನು ನೀವು ಹರಿಸಬೇಕು ಅಂತ ಆದೇಶವನ್ನು ಕೊಟ್ಟಿದೆ. ಎಲ್ಲದರ ಭಾಗವಾಗಿ ಅನೇಕ ಆರೋಪ ಪ್ರತ್ಯಾರೋಪಗಳು ಈ ವಿಚಾರದಲ್ಲಿ ಬರ್ತಾ ಇರೋದು. ರಾಜ್ಯ ಸರ್ಕಾರ ತನ್ನ ವಾದವನ್ನು ಸಮರ್ಥವಾಗಿ ಮಂಡಿಸಿಲ್ಲ ಅಂತ ಅನೇಕ ಜನ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು, ಕೋರ್ಟ್ ಆದೇಶ, ಪ್ರಾಧಿಕಾರಗಳ ಆದೇಶ ಎಲ್ಲವನ್ನೂ ಕೂಡ ನಾವು ಪಾಲನೆ ಮಾಡಬೇಕಾಗತ್ತೆ, ಇಲ್ಲದೆ ಇದ್ದರೆ ಅವುಗಳ ಉಲ್ಲಂಘನೆ ಮಾಡ್ದಂಗಾಗುತ್ತೆ, ನಿಂದನೆ ಮಾಡ್ದಂಗಾಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ನಿನ್ನೆ ಒಂದು ಸಭೆಯಲ್ಲಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟರು. ಇವೆಲ್ಲದರ ನಡುವೆ ಅನೇಕ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ನೇ ತಾರೀಕಿಗೆ ಬಂದ್ಗೆ ಕರೆ ಕೊಟ್ಟಿದ್ದರು. ಇದೀಗ ಕೆಲವೊಂದಿಷ್ಟು ಜನ ಬಂದ್ ಮಾಡೋಣ ಅಂತಿದ್ರೆ, ಕೆಲವೊಂದಿಷ್ಟು ಜನ ಬಂದ್ ಬೇಡ ಅನ್ನುವಂತಹ ವ್ಯಾಪಕವಾದಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಇವೆಲ್ಲದರ ನಡುವೆ ಕಾವೇರಿ ನೀರು ಸಹಜವಾಗಿ ಪ್ರಾಧಿಕಾರದ ಆದೇಶದಂತೆ ಹೋಗಬೇಕು. ಆದರೆ ಕರ್ನಾಟಕದಲ್ಲಿ ನೀರಿನ ಕೊರತೆ ಇದ್ದಾಗ, ಕಾವೇರಿ ಕೊಳ್ಳದಲ್ಲಿ ನೀರಿನ ಕೊರತೆ ಇದ್ದಾಗಲೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳನ್ನು ಮಂಡ್ಯ ಮದ್ದೂರು ಭಾಗದ ರೈತರು ಕೇಳ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಘರ್ಷಣೆ ಅಂತೂ ಈ ವಿಚಾರದಲ್ಲಿ ಆಗ್ತಾ ಇದೆ. ಈಗ ಅಲ್ಟಿಮೇಟ್ ಆಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಯಾರ ವೈಫಲ್ಯ ಇದು? ಯಾರ ತಪ್ಪಿನಿಂದ ಇಂಥದ್ದೊಂದು ಆಗ್ತಾ ಇದೆ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಕಾವೇರಿ ಆಘಾತ, ಯಾರ ವೈಫಲ್ಯ? ಕಳೆದ ಕೆಲವು ದಿನಗಳ ಹಿಂದೆ ಇದೇ ಮೆಗಾ ಸುದ್ದಿಯಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಿದ್ವಿ. ಅವತ್ತು ಒಂದು ಆದೇಶ ಬಂದಿತ್ತು, ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರನ್ನು ನೀವು ಹರಿಸಬೇಕು. ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನೀರನ್ನು ನೀವು ಹರಿಸಬೇಕು ಅಂತ ಅವತ್ತು ಆದೇಶ ಬಂದಿತ್ತು. ಇದೀಗ ಬಂದಿರುವಂಥ ಆದೇಶ 11574 ಕ್ಯೂಸೆಕ್ಸ್ ಈಸ್ ಈಕ್ವಲ್ ಟು 1 TMC. ಪ್ರತಿನಿತ್ಯ 1 TMC ನೀರನ್ನು ಪಕ್ಕದ ತಮಿಳುನಾಡಿಗೆ ಹರಿಸಬೇಕು ಎನ್ನುವಂಥ ಆದೇಶ ಬಂದಿದೆ. ಹೆಚ್ಚು ಕಡಿಮೆ 12,000 ಕ್ಯೂಸೆಕ್ ಅಂತ ಅಂದ್ಕೊಳ್ಳೋಣ. ಹೀಗಾಗಿ ನಮ್ಮ ಜಲಾಶಯಗಳು ಖಾಲಿ ಇದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದಂತಹ ಸಮಯದಲ್ಲೂ ಕೂಡ ಈ ಬಾರಿ KRS ಆಯಿತು, ಕಬಿನಿ ಆಯಿತು, ಹೇಮಾವತಿ ಆಯಿತು, ಹಾರಂಗಿ ಎಲ್ಲ ಜಲಾಶಯಗಳಲ್ಲೂ ಕೂಡ ನೀರಿನ ಮಟ್ಟ ಕಡಿಮೆ ಆಗಿದೆ ಅಂತ ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ವಾದ ಪ್ರತಿವಾದಗಳಾಗುತ್ತಂತೆ. ಇವೆಲ್ಲದರ ನಡುವೆ ಮುಖ್ಯಮಂತ್ರಿಗಳ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. DK ಶಿವಕುಮಾರ್ 3 ವರ್ಷ ನೀರಾವರಿ ಮಂತ್ರಿ ಆಗಿದ್ರು, ಏನು ಮಾಡಿದ್ರು ಅವರೆಲ್ಲ? ಸಮರ್ಥವಾದಂತಹ ವಾದವನ್ನು ಮಂಡಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದ್ಬಿಟ್ಟಿದೆ ಅಂತ ಕುಮಾರಸ್ವಾಮಿ ಅವರ ಮಾತು. ಅಂದರೆ ನೋಡಿ, ಜೂನ್ ತಿಂಗಳಲ್ಲಿ ನಾವು ತಮಿಳುನಾಡಿಗೆ ಹರಿಸಬೇಕಾದಂಥ ನೀರನ್ನು ಹರಿಸಲಿಲ್ಲ, 9 TMC ಕೊಡಬೇಕಾಗಿತ್ತು, ಕಡಿಮೆ TMC ಕೊಟ್ವಿ. ಜುಲೈ ತಿಂಗಳಲ್ಲಿ 31 TMC ಹರಿಸಬೇಕಾಗಿತ್ತು, ಸಾಧ್ಯ ಆಗಲಿಲ್ಲ ಮಳೆಯ ಕೊರತೆ ಅನ್ನೋ ಕಾರಣಕ್ಕಾಗಿ. ಆಗಸ್ಟ್ ತಿಂಗಳಲ್ಲಿ ನೀವು ಒಟ್ಟಾರೆ 2018ರ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಅವಲೋಕನ ಮಾಡಿದಾಗ ಆ ತೀರ್ಪನ್ನು ನಾವು ಗಮನಿಸಿದರೆ ಒಟ್ಟಾರೆ 12 ತಿಂಗಳ ಪೈಕಿ ಕರ್ನಾಟಕದ ಕಾವೇರಿಯಿಂದ, ಬಿಳಿಗಂಡ್ಲು ಜಲಾಶಯದಿಂದ ತಮಿಳುನಾಡಿಗೆ ಹರಿಸಬೇಕಾದಂಥ ನೀರಿನ ಪ್ರಮಾಣ ಆಗಸ್ಟ್ನಲ್ಲೇ ನಾವು ಅತಿ ಹೆಚ್ಚು ನೀರನ್ನು ಕೊಡಬೇಕು ಅವರಿಗೆ. ಒಟ್ಟಾರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಎಲ್ಲ ತಿಂಗಳಿಗೆ ಕಂಪೇರ್ ಮಾಡಿದರೆ ನಾವು ಆಗಸ್ಟ್ ತಿಂಗಳಲ್ಲಿ ಅವರಿಗೆ 49.86 TMC ನೀರನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಇವೆಲ್ಲದರ ನಡುವೆ ತಮಿಳುನಾಡು ಹೇಳ್ತಾ ಇದೆ, ನಮಗೆ ಜೂನ್ ತಿಂಗಳ 9 TMC ಬೇಕು, ಜುಲೈ ತಿಂಗಳ 31 TMC ಬೇಕು. ಇದರ ಜೊತೆಗೆ ನಾವೀಗ ಆಗಸ್ಟ್ ಮಧ್ಯದ ಭಾಗದಲ್ಲಿ ಇದ್ದೀವಿ. ಈ ತಿಂಗಳಿಗೆ ನಮಗೆ ಹೆಚ್ಚು ಕಡಿಮೆ ಒಂದು 50 TMC ನೀರು. ಅಲ್ಲಿಗೆ ಎಷ್ಟಾಯಿತು? 50 + 30 80 ಪ್ಲಸ್ ಅದೊಂದು 89 TMC, ಹೆಚ್ಚು ಕಡಿಮೆ 90 TMC ನೀರು. ಇದೀಗ ನಿನ್ನೆ ಬಂದಿರುವಂಥ ಆದೇಶ ಏನು ಅಂತ ಹೇಳಿದರೆ, ಆಗಸ್ಟ್ 12ರಿಂದ ಅನ್ವಯ ಆಗುವಂತೆ ಮುಂದಿನ 15 ದಿನಗಳ ಕಾಲ ಬಿಳಿಗುಂಡ್ಲು ಅಳತೆ ಕೇಂದ್ರದಲ್ಲಿ ನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ನೀವು ಹರಿಸಬೇಕು ಅಂತ.
ನೀವು ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಿದ್ರೆ 15 ದಿನಕ್ಕೆ ಅದು 15 TMC ಆಗುತ್ತೆ. ಬಟ್ ನಮ್ಮ ಕಾವೇರಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ? ನೀರಿನ ಸಂಗ್ರಹ ಇರೋದು 31.113 TMC ಇದೆ. ಗರಿಷ್ಠ ಮಟ್ಟ ಇರೋದು 49 TMC ಅಂತ. ಅಂದರೆ ನೀವು ಗರಿಷ್ಠವಾಗಿ 124 ಅಡಿ ಇದ್ದಾಗಲೂ ಕೂಡ ಇವತ್ತಿನ ಮಟ್ಟವನ್ನು ನಾವು ತೆಗೆದುಕೊಂಡ್ರೆ 109 ಅಡಿ ಇದೆ. ಇದರ ಪ್ರಕಾರ ನಾವು ನೀರನ್ನು ಹರಿಸಿಬಿಟ್ರೆ ಈಗ 15.5 TMC ನೀರು ನಷ್ಟ ಆಗಿಬಿಡುತ್ತೆ. 15 TMC ನೀರು ನಷ್ಟ ಆಗಿಬಿಡುತ್ತೆ. ಮೊನ್ನೇನೋ ಆದೇಶ ಬಂದಿತ್ತು, ಆದೇಶದ ಭಾಗವಾಗಿ ನಾವು ನೀರು ಬಿಡ್ತೀವಿ ಅಂತ ಹೇಳಿದ್ವಿ. ಕೇರಳಂನ ವಾಯ್ನಾಡ್ನಲ್ಲಿ ಮಳೆ ಆಯಿತು, ಕಬಿನಿ ಜಲಾಶಯಕ್ಕೆ ನೀರು ಬಂತು. ಅಂದರೆ ನಿಸರ್ಗದತ್ತವಾಗಿ ಒಂದು ಕರ್ನಾಟಕಕ್ಕೆ ಒಂದು ವರ ಸಿಕ್ಕಿತ್ತು, ಅವತ್ತು ನೀರನ್ನು ಬಿಡೋ ಪ್ರಯತ್ನಗಳಾಯಿತು. ಆದರೆ ಇವತ್ತು ಒಂದ್ಸಗೆ ಈ ಮಳೆ ಆಗುತ್ತಾ? ಮಳೆ ಆಗದೇ ಇದ್ದರೆ ಬೆಂಗಳೂರಿಗೂ ಕೂಡ ಈ ನಮಗೆ ಹಂಚಿಕೆ ಆಗಿರುವಂತಹ ಒಟ್ಟಾರೆ TMC 284 TMC ಪೈಕಿ, ಕರ್ನಾಟಕದ 284 TMC ಪೈಕಿ ಬೆಂಗಳೂರಿಗೂ ಕೂಡ ಕುಡಿಯುವುದಕ್ಕಾಗಿ ಕೆಲವೊಂದಿಷ್ಟು TMCಗಳನ್ನು ಇದರಲ್ಲಿ ಮೀಸಲಿಡಲಾಗಿದೆ. ಹೆಚ್ಚು ಕಡಿಮೆ ನಾಳೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಥವಾ ಆಗಸ್ಟ್ ಕೊನೆಯ ವೇಳೆಗೆ ಮಳೆಯ ಪ್ರಮಾಣ ಏನಾದರೂ ಕಡಿಮೆ ಆಗಿಬಿಟ್ರೆ ಯಾರು ಹೊಣೆ, ಏನು ಮಾಡಬಹುದು ಎನ್ನುವಂತಹ ಪ್ರಶ್ನೆಗಳಿದೆ. ಎಲ್ಲದರ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮಂಡ್ಯದಲ್ಲಿ ಆದಂಥ ಪ್ರತಿಭಟನೆ ಇದು. ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆ ಮಾಡಿದರು, ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಾಯಿತು. DK ಶಿವಕುಮಾರ್ ಅವರು ಹೇಳಿದರು, ನೀವು ಬಂಗಾರಪ್ಪನವರ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು, SM ಕೃಷ್ಣ ಅವರ ರೀತಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಒಂದು ಹನಿ ನೀರನ್ನು ನೀವು ತಮಿಳುನಾಡಿಗೆ ಬಿಡಬಾರದು ಎನ್ನುವಂತಹ ಮಾತುಗಳನ್ನು ರೈತರು ಹೇಳ್ತಾ ಇದ್ದಾರೆ. ನಿನ್ನೆ DK ಶಿವಕುಮಾರ್ ಒಂದು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿದ್ರು, ಒಂದು ವಿಡಿಯೋ ಕಾನ್ಫರೆನ್ಸ್ ಅದು. ಅವರು ಸಭೆಯಲ್ಲಿ ಇದ್ದಾಗಲೇ ಇಂಥದ್ದೊಂದು ಆದೇಶ ಬಂತು. ಆಗ ಅವರು ಮಂಡ್ಯದ ಜಿಲ್ಲಾಧಿಕಾರಿ ಕುಮಾರ್ ಅವರು ಮತ್ತು SP ಶೋಭಾರಾಣಿ ಅವರಿಗೆ ಹೇಳಿದರು, ನಾವು ಪ್ರಾಧಿಕಾರದ ಆದೇಶಗಳನ್ನು ಪಾಲಿಸಬೇಕಾಗಿದ್ದು ನಮ್ಮ ಕರ್ತವ್ಯ, ನಾವು ಅದನ್ನು ವಿಚಾರ ಮಾಡ್ತೀವಿ, ಜಲಸಂಪನ್ಮೂಲ ಸಚಿವರ ಜೊತೆಗೆಲ್ಲ ಮಾತನಾಡ್ತೀವಿ, ಮಾತಿನ ನಂತರ ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ. ಬಟ್ ಇಂತಹ ಪ್ರತಿಭಟನೆಗಳು, ಅಹಿತಕರ ಘಟನೆಗಳು ಯಾವುದೂ ಕೂಡ ಆಗದಂತೆ ಒಂದು ಕ್ರಮ ವಹಿಸಿ ರೈತರೆಲ್ಲರೂ ಕೂಡ ಶಾಂತಿಯುತವಾಗಿ ಇರೋದಕ್ಕೆ ನೀವೆಲ್ಲ ಸಹಕರಿಸಬೇಕು, ಆ ರೀತಿಯಾದಂಥ ಕ್ರಮ ಆಗಬೇಕು ಅಂತ DK ಶಿವಕುಮಾರ್ ಅವರು ಹೇಳಿದರು. ಇದರರ್ಥ ಏನು? ನಾವು ನೀರು ಬಿಡ್ತೀವಿ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಪ್ರಾಧಿಕಾರದ ಆದೇಶವನ್ನು ನಾವು ಅದನ್ನು ದಾಟಿ ಹೋಗಲ್ಲ, ಅದನ್ನು ಪಾಲನೆ ಮಾಡ್ತೀವಿ ಅನ್ನುವಂಥ ಅರ್ಥದಲ್ಲಿ DK ಶಿವಕುಮಾರ್ ಅವರು ಹೇಳಿದರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ಕಳೆದ ಒಂದು ವಾರದ ಹಿಂದೆ ವಾಟಾಳ್ ನಾಗರಾಜ್ ಆಗಸ್ಟ್ 13ನೇ ತಾರೀಕಿಗೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಕರೆಯನ್ನು ಕೊಟ್ಟಿದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯಾಗಿದೆ. ಕೆಲವೊಂದಿಷ್ಟು ಕನ್ನಡ ಸಂಘಟನೆಗಳು ಈಗಾಗಲೇ ಬಂದ್ ಬೇಡ ಎನ್ನುವಂತಹ ನಿರ್ಣಯಕ್ಕೂ ಕೂಡ ಬಂದಿದ್ದಾರಂತೆ. ಮಳೆ ಆಗ್ತಾ ಇದೆ, ಮಳೆ ಆಗಬಹುದು ಎನ್ನುವಂತಹ ನಿರೀಕ್ಷೆ, ಬಂದ್ನಿಂದ ವ್ಯಾಪಕವಾದಂಥ ನಷ್ಟ ಆಗುತ್ತೆ, ಯಾವುದೇ ಪ್ರಯೋಜನ ಆಗಲ್ಲ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿದಾರಂತೆ. ಹೀಗಾಗಿ ಬಂದ್ ವಿಚಾರದಲ್ಲಿಯೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿದ್ದಂತೆ ಕಾಣಿಸ್ತಾ ಇದೆ. ಇವೆಲ್ಲದರ ನಡುವೆ ಸರ್ಕಾರ ಕೋರ್ಟ್ಗೆ ಹೋಗ್ತಾ ಇದೆ. ನೀವು ನೋಡಿ, 2002ರಲ್ಲಿ ಒಂದು ಸರಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿತಿ ಪ್ರಕರಣ. 2002ರಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದಾಗ ಅವರು ಕೆಲವೊಂದಿಷ್ಟು ಜನ ತಜ್ಞರನ್ನು ಕಳಿಸಿದ್ರು. ತಮಿಳುನಾಡಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ, ಕರ್ನಾಟಕದಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ. ಈ ಕರ್ನಾಟಕ ಏನು ವಾದ ಮಾಡ್ತಾ ಇದೆ, ನಮ್ಮ 4 ಜಲಾಶಯಗಳಲ್ಲೂ ಕೂಡ 47% ನೀರಿನ ಕೊರತೆ ಇದೆ ಅಂತ. ಈ 47% ನೀರಿನ ಕೊರತೆ ನಿಜವಾಗಿಯೂ ಇದೆಯಾ ಅಥವಾ ಏನು ಎತ್ತ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂತ. ಈಗ ತಮಿಳುನಾಡಿನ ವಾದ ಏನು, ತಮಿಳುನಾಡಿನವರು ಸಾಂಬಾ ಬೆಳೆಯನ್ನು ಬೆಳೆಯುವುದಕ್ಕೆ ಅವರಿಗೆ ನೀರು ಬೇಕಾಗಿದೆ, ಹೀಗಾಗಿ ನೀರು ಕೊಡಬೇಕು ಅಂತ ಅವರೆಲ್ಲ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕರವೇ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀನಿವಾಸ್ ಗೌಡರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್ ಶೆಟ್ಟಿ ಬಣದಿಂದ ಕನ್ನಡ ರಾಘವ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರಾಘವ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಹೈಕೋರ್ಟ್ ವಕೀಲರಾಗಿರುವಂಥ ಅಮೃತೇಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ಕನ್ನಡ ಪರ ಹೋರಾಟಗಾರ ಆಗಿರುವಂಥ ಯತೀಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಯತೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ್ ಗೌಡ್ರೆ, ಕಳೆದ ಒಂದು ವಾರದ ಹಿಂದೆ CWRC ಆದೇಶ ಬಂದಿತ್ತು. ಒನ್ಸ್ ಅಗೇನ್ ನಿನ್ನೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಬಂದಿರುವಂಥ ಆದೇಶ ರಾಜ್ಯಕ್ಕೆ ಮೇಲಿಂದ ಮೇಲೆ ಹಿನ್ನಡೆ ಆಗ್ತಾ ಇದೆ. ಒಪ್ಪುವಂಥದ್ದಾ ಇದು? ಖಂಡಿತವಾಗ್ಲೂ ಒಪ್ಪುವಂಥದ್ದಿಲ್ಲ ಸರ್. ಯಾಕೆ ಪದೇ ಪದೇ ನಮಗೆ ಕುಡಿಲಿಕ್ಕೆ ನೀರು ಕೇಳ್ತಾ ಇದ್ವಿ ನಾವು, ಬೆಳಿಲಿಕ್ಕಿಂತನೂ ಕುಡಿಲಿಕ್ಕೆ. ಈಗ ತಮಿಳ್ನಾಡು ಕೇಳ್ತಾ ಇರುವಂಥದ್ದೇನು, ಅವ್ರು ಬೆಳೆ ಬೆಳೆಯೋದಕ್ಕೆ. ಇವತ್ತು ಮತ್ತೆ ಈಗ ನಮಗೆ ಏನು CWCR ಮತ್ತು CWME ಎರಡೂ ಕೂಡ ನಮಗೆ ಹಿನ್ನಡೆ ಆಗ್ತಾ ಇದೆ. ಯಾಕೆ ಈ ಒಂದು
ನಮಗೆ ಕರ್ನಾಟಕದ ಕನ್ನಡಿಗರಿಗೆ ಯಾಕಿಂತ ಸಂಕಷ್ಟ? ನಮ್ಮ ರಾಜಕಾರಣಿಗಳು ಇವತ್ತು ಕಾವೇರಿ ವಿವಾದ ಆದಾಗ ಮಾತ್ರ ಕಾವೇರಿ ಬಗ್ಗೆ ಗಮನ ಹರಿಸ್ತಾರೆ. ಇವತ್ತು ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ತಾರೆ, ಹೋರಾಟ ಮಾಡಬೇಡಿ ಅಂತಾರೆ, ಬಂದ್ ಮಾಡಬೇಡಿ ಅಂತಾರೆ. ನಾವು ಹೇಗೆ ಬದುಕಬೇಕಾಗಾದ್ರೆ? ಕರ್ನಾಟಕದ ಜನ ಮಾಡಿರೋಂಥ ಮೋಸ ಆದರೂ ಏನು? ಎಲ್ಲ ಪಕ್ಷಗಳಿಗೂ ಕೇಳ್ತಾ ಇದ್ದೀನಿ ನಾನು, ಒಂದು ಪಕ್ಷ ಎರಡು ಪಕ್ಷ ಅಂತಲ್ಲ. ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಆದರೆ ಈ ಹಿಂದೆ ಅನೇಕ BJP ಸರ್ಕಾರ ಇದ್ದಾಗೂ ನಾವು ಹೋರಾಟ ಮಾಡಿದ್ದೀವಿ. ಕಾವೇರಿ ವಿವಾದ ಇವತ್ತು ನೆನ್ನೆದಲ್ಲ, ದಶಕಗಳ ಹೋರಾಟ ಕಾವೇರಿದು. ಹಾಗಾಗಿ ಇವತ್ತು ಎಂಥ ಗೊಂದಲಕ್ಕೆ ನಾವು ಬಂದಿದ್ದೀವಿ ಅಂದರೆ, ಬಂದು ಕೆಲವ್ರು ಮಾಡೋಣ, ಕೆಲವ್ರು ಬೇಡ. ಇವತ್ತು ಮಳೆ ಬಂದುಬಿಟ್ಟಿದೆ. ನಾನು ಹೇಳ್ತಾ ಇರೋವಂಥದ್ದು, ಇವತ್ತು ಕಾವೇರಿ ಒಂದಷ್ಟು ಮಳೆ ಬಂದಿರ್ಬೋದು, ನಮಗೆ ಮುಂಗಾರು ಮುಗಿದೋಯ್ತಾ ಹೆಚ್ಚು ಕಡಿಮೆ. ಮುಂಗಾರಲ್ಲಿ ಮಳೆ ಬರುವ ಯಾವುದೇ ಒಂದು ಭರವಸೆ ಇಲ್ಲ. ಬಂದರೆ ಬರ್ಬೋದು, ಬರ್ದಿದ್ದಿಲ್ಲ, ಅದು ದೈವಿಚ್ಛೆ ಅದು. ಆದರೆ ಮಳೆ ಬಂದಿಲ್ಲ ಅಂದರೆ ಮುಂದೆ ನಾವು ಕುಡಿಲಿಕ್ಕೆ ಏನು ಮಾಡ್ಬೇಕು ನೀರು? ಇವತ್ತು ಈಗಾಗಲೇ 1.5 TMC ನೀರು ಬಂದ್ ಮಾಡ್ತಾ ಇರುವಂತ ವಿಚಾರದಲ್ಲಿ ಗೊಂದಲ ಇದೆ. ಕೆಲವೊಂದಿಷ್ಟು ಜನ ಮಳೆ ಬರ್ತಾ ಇದೆ ಹೀಗಾಗಿ ನೀರು ಬಿಟ್ಟು ಇಲ್ಲ. ನಾನು ನಮ್ಮ ಹೋರಾಟಗಾರರಲ್ಲೂ ಕೂಡ ನಾನು ಮನವಿ, ಕೈ ಮುಗಿದು ಮನವಿ ಮಾಡಲ್ಲ. ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಮಳೆ ಬರ್ತಾ ಇದೆ ನೀರು ಬಿಟ್ಟು ಬಿಡೋಣ, ಈ ಆಲೋಚನೆಯಲ್ಲಿ ಇದ್ದಾರಾ? ಅಲ್ಲ, ಈಗ ಆಗಿದೆ. ಈಗ ನೀವು ಮಾಧ್ಯಮಗಳ ಮುಖಾಂತರ ನೀವೇ ತೋರಿಸಿದಂತೆ ಹಲವರು ನಮ್ಮದು ನೈತಿಕ ಬೆಂಬಲ, ನಾವು ಈ ಮಳೆ ಬಂದಿದೆ, ಈಗ ಇದು ಸರಿಯಾದ ಒಂದು ಬೆಂಬಲ ಕೊಡೋಕ್ಕೆ ಸೂಕ್ತ ಸಮಯ ಅಲ್ಲ, ನಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದನ್ನು ನಾನು ಖಂಡಿಸ್ತೀನಿ. ಅದು ಯಾಕೆಂದರೆ ನಮ್ಮ ಹೋರಾಟ ಇವತ್ತು ಮಳೆ ಬಂದಿದೆ ಅಂತ ಒಂದು ದಿನಕ್ಕೆ ಮುಗಿಯುವಂಥದ್ದಲ್ಲ, ಶಾಶ್ವತ ಪರಿಹಾರ ಬೇಕು ಅನ್ನೋಂಥದ್ದು ನನ್ನ ವಾದ. ಯಾಕೆಂದರೆ ಈ ಮಳೆ ಬಂದಿದ ತಕ್ಷಣ ನಾವು ನೀರು ಬಿಟ್ಬಿಟ್ರೆ, ಈಗ ಸುಮ್ಮನೆ ಆಗಿಬಿಟ್ರೆ ಅದೇನು ಹೇಳ್ತಾರಲ್ಲ, ಹೊಟ್ಟೆ ಹಸ್ತಿತ್ತು ಊಟ ದಿನ ಮುಗ್ದೋಯ್ತು ಅಲ್ಲಿಗೆ. ನಮ್ಮ ಶಾಶ್ವತ ಪರಿಹಾರ ಬೇಕು. ನಮ್ಮ ಕರ್ನಾಟಕಕ್ಕೆ ನಾವು ನ್ಯಾಯಾಲಯಗಳಲ್ಲಿ ಇವತ್ತು ಹಿನ್ನಡೆ ಆಗ್ತಾ ಇರೋದೇನಕ್ಕೆ ಅಂದರೆ, ನಾವು ಕಾವೇರಿ ಒಣಗಿದಾಗ ಮಾತ್ರ, ಕಾವೇರಿ ಸಂಕಷ್ಟ ಬಂದಾಗ ಮಾತ್ರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಆದರೆ ಇದಾದ ಮೇಲೆ ಕೂಡ ನ್ಯಾಯಾಲಯಗಳಲ್ಲಿ ಈ ಕೇಸ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಆಗಲಿ ನಾವು ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದು ನಮ್ಗೆ ಹಿನ್ನಡೆ ಆಗಿರೋದು. ಅದೇ ತಮಿಳ್ನಾಡು ಆಗ ಮಾಡ್ತಾ ಇಲ್ಲ. ತಮಿಳ್ನಾಡು ಇದನ್ನು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಬೇಕು ನೀರು ಅನ್ನೋದಕ್ಕಿಂತನೂ ಇದು ಕನ್ನಡಿಗರ ಮೇಲೆ ಒಂದು ದ್ರೋಹ ಬಗೆಯುವಂಥ ಕೆಲಸ ನಮ್ಗೆ ಬೇಕೇ ಬೇಕು ಅನ್ನೋ ಒಂದು ಜಿದ್ದುಕಿಟ್ಕೊಂಡು ಅವರು ಆ ಬದ್ಧತೆಯಿಂದ ಅವರು ನ್ಯಾಯಾಲಯದಲ್ಲಿ ಮಾಡ್ತಿದ್ದಾರೆ. ಒಂದು ಬೇಸಿಕ್ ಪ್ರಶ್ನೆ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲೇನೋ ಈ ಪ್ರಕರಣ ವಿಚಾರಣೆಗೆ ಬರುತ್ತಂತೆ, ವಾದ ಪ್ರತಿವಾದಗಳಾಗತ್ತೆ. ನೀವು ಬಂದ್ ಮಾಡಬೇಕು ಅಂತ ಆಲೋಚನೆಯಲ್ಲಿ ಇದ್ದೀರಿ. ಕೆಲವೊಂದಿಷ್ಟು ಜನ ಒಪ್ಪಿಗೆ ಕೊಡ್ತಾ ಇಲ್ಲ, ಕೆಲವೊಂದಿಷ್ಟು ಜನ ಒಪ್ಪಿಗೆ ಕೊಡ್ತಾ ಇದ್ದಾರೆ, ಆ ಮಾತು ಬೇರೆ. ಬಟ್ ಬಂದ್ನಿಂದ ಆಗುವಂಥ ಲಾಭ ಏನು ಸರ್? ಬಂದ್ ಇಸ್ ಪಾಸಿಬಲ್ ನೋಡಿ ಸರ್, ನಾವು ಬಿಳಿಗಂಡಿನಿಂದ ತಮಿಳುನಾಡಿಗೆ ಹರಿಸಬಹುದಾ ಅಂತ ನೀರಿನ ಪ್ರಮಾಣ ಏನಾದರೂ ಕಡಿಮೆ ಆಗುತ್ತಾ ಬಂದ್ ಮಾಡೋದ್ರಿಂದ? ಇಲ್ಲ, ನಾನು ಹೇಳ್ತೀನಿ ನೋಡಿ, ಬಂದಿಂದ ನಮಗೆ ಕೋಟ್ಯಾಂತರ ರೂಪಾಯಿ ಕನ್ನಡಿಗರಿಗೆ ನಷ್ಟ ಆಗೋದು. ಓಕೆ, ತಮಿಳಿಗರಿಗಲ್ಲ. ಆದ್ರೆ ಇಲ್ಲಿ ನೋಡಿ, ನಮ್ಮನ್ನ ಆಳುವಂತ ಪಕ್ಷಗಳು, ಅದು ಯಾವುದೇ ಪಕ್ಷ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಇವತ್ತು ಆಡಳಿತ ಪಕ್ಷ ಇದ್ದಾಗ ಇವತ್ತು ಕಾಂಗ್ರೆಸ್ ಇದೆ, ಮತ್ತೆ BJP ಬರುತ್ತೆ, ಮತ್ತೊಂದು ಪಕ್ಷ ಬರುತ್ತೆ. ಅದೇ ಕನ್ನಡಿಗರಿಗೆ ಮತ್ತೆ ಇಲ್ಲಿನ ರೈತರಿಗೆ ನಿರಂತರವಾಗಿ ತೊಂದರೆನೇ ಆಗಿರೋದು. ಬಂದ್ ಮಾಡೋ ಉದ್ದೇಶ ಏನು ಅಂದ್ರೆ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಗಮನವನ್ನ ಸೆಳಿಬಹುದು ಅನ್ನೋ ಒಂದೇ ಒಂದು ಉದ್ದೇಶ ಬಿಟ್ರೆ, ಇದರಿಂದ ಖಂಡಿತವಾಗ್ಲೂ ನಮ್ಗೆ ಯಾರಿಗೂ ಲಾಭನೂ ಇಲ್ಲ, ಕನ್ನಡಿಗರಿಗೆ ನಷ್ಟನೇ ಆಗುತ್ತೆ ಬಿಟ್ರೆ ಲಾಭ ಅಂತೂ ಇಲ್ಲ. ಇಲ್ಲಿ ನಮ್ಮ ರಾಜಕಾರಣಿಗಳ ವೈಫಲ್ಯ ಅಂದರೆ ಅವರ ಒಂದು ನಿರ್ಲಕ್ಷ್ಯ, ನಮ್ಮ ಮೇಲೆ ಬದ್ಧತೆ ಇಲ್ಲ. ನೋಡಿ, ನಾನು ಬಹಳಷ್ಟು ಸಮಯದಲ್ಲಿ ಹೇಳಿದ್ದೀನಿ, ಕನ್ನಡ ಶಾಲುವನ್ನ ಅವರು ರಾಜಕಾರಣದಲ್ಲಿ ಅವರು ನಾಮಿನೇಷನ್ ಹಾಕುವಂತ ಸಂದರ್ಭದಲ್ಲಿ ಶಾಲುವನ್ನ ಬಳಸ್ತಾರೆ, ಮತ್ತೆ ಎತ್ತಿ ಮೂಲೆಗೆ ಹಾಕ್ಬಿಡ್ತಾರೆ. ಅದೇ ಕನ್ನಡಿಗರ ಮೇಲೆ ಇವ್ರಿಗೆ ಬದ್ಧತೆ ಈ ರಾಜಕಾರಣಿಗಳಿಗಿದ್ರೆ, ಈ ಸರ್ಕಾರಕ್ಕಿದ್ರೆ, ನಮ್ಗೆ ಇಂಥ ಪರಿಸ್ಥಿತಿ ಇವತ್ತು ನಾವು ಅಳಲು ತೋಡ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಇವತ್ತು ನಿರಂತರವಾಗಿ ಯಾರಾದರೂ ಹೋರಾಟ ಮಾಡ್ತಿದ್ದಾರೆ ರೈತರ ಪರವಾಗಿ, ಕನ್ನಡದ ಪರವಾಗಿ, ಭಾಷೆಯ ಪರವಾಗಿ, ನಾಡು ನುಡಿ ಪರವಾಗಿ ಅಂದ್ರೆ ಅದು ಕನ್ನಡ ಪರ ಹೋರಾಟಗಾರರು ಮಾತ್ರ, ರೈತ ಪರ ಹೋರಾಟಗಾರರು ಮಾತ್ರ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬರ್ತೀನಿ ಸರ್. ರಘು ಅವರೇ, ಬಂದ್ ಮಾಡಬೇಕು ಇತ್ಯಾದಿ ಇತ್ಯಾದಿ ಆಗ್ತಿದೆಯಾ? ಬಂದ್ ನಾಳೆ ಬಂದು ನಮ್ಮ ಪ್ರವೀಣ್ ಶೆಟ್ಟಿ ಬಣದಿಂದ ಬಂದ್ಗೆ ಕರೆ ಕೊಟ್ಟಿಲ್ಲ, ಬಂದ್ ಬೆಂಬಲ ಇಲ್ಲ, ಬೆಂಬಲ ಇಲ್ಲ. ಯಾಕೆಂದ್ರೆ ಈಗಾಗಲೇ ನೈಸರ್ಗಿಕವಾಗಿ ಮಳೆ ಆಗಿದೆ, ಡ್ಯಾಮ್ ಸಹ ತುಂಬ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂದ್ರೆ ಆದಷ್ಟು ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನಮ್ಮ ಕರ್ನಾಟಕಕ್ಕೆ. ಅದ್ರ ಬದಲು ಹೋರಾಟ ಮಾಡೋದ್ರ ಮುಖಾಂತರ ಗಮನ ಸೆಳೆಯೋಣ ಅಂತ ನಮ್ಮ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾವು ಯೋಚನೆ ಮಾಡಿದ್ದೀವಿ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ಸಹ ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಎಲ್ಲ ಪದಾಧಿಕಾರಿಗಳನ್ನ ಒಪ್ಪಿಗೆ ತಗೊಂಡು ಏನೇನಾಗ್ತಿದೆ, ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಕ್ಷೇತ್ರ ಪದಾಧಿಕಾರಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಚರ್ಚೆ ನಡೆಸಿ ಬಂದ್ ಬೇಡ ಅನ್ನೋ ಒಂದು ನಿರ್ಧಾರ ತಗೊಂಡಿದ್ದಾರೆ. ಆದರೆ ಕಾವೇರಿ ವಿಚಾರವಾಗಿ ಖಂಡಿತ ಹೋರಾಟ ಮಾಡೇ ಮಾಡ್ತೀವಿ. ಆದರೆ ನಮ್ಮ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ರವರು ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಹೇಳೋದಿಷ್ಟೇ, ಬಂದ್ ಮಾಡೋದ್ರಿಂದ ಯಾರಿಗೇನು ಪ್ರಯೋಜನ ಇಲ್ಲ. ಅದ್ರ ಬದಲು ಒಂದು ಹೋರಾಟ ಮಾಡೋದ್ರ ಮುಖಾಂತರ ರಾಜ್ಯದ ಗಮನ ಸೆಳೆಯೋಣ, ನಮ್ಮ ರಾಜಕೀಯ ನಾಯಕರುಗಳ ಗಮನ ಸೆಳೆಯೋಣ.
ಗಮನ ಸೆಳೆಯೋದ್ರಲ್ಲಿ ಏನಿದೆ ಅಂತ ಗಮನ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕಿದೆ, ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕಿದೆ. ಯಾರ ಗಮನಕ್ಕೆ ಸೆಳಿಕೆ? ನೀವು ಗಮನ ಸೆಳಿಬೇಕಾಗಿದ್ದು ಪ್ರಾಧಿಕಾರದ ಗಮನ ಸೆಳಿಬೇಕಪ್ಪ ಏನಾದ್ರು ಮಾಡಿ. ಈಗ ಪ್ರಾಧಿಕಾರದ ಗಮನ ಸೆಳೆಯೋರು ಯಾರು? ನಮ್ಮ ಇಲ್ಲಿರುವಂತ ಅಡ್ವೊಕೇಟ್ಗಳು ಹೆಂಗ್ ವಾದ ಪ್ರತಿವಾದ ಮಾಡ್ತಾರೆ, ಅಲ್ಟಿಮೇಟ್ ಅಲ್ಲಿ ನಿರ್ಣಯ ಆಗುತ್ತೆ. ನೀವು ಯಾರ ಗಮನ ಸೆಳೆದ್ರೆ ಏನಾಗುತ್ತೆ ಅನ್ನೋದು ನಾಳೆ ಚರ್ಚೆ ಇದೆ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ. ನಾಳೆ ಏನಾಗುತ್ತೆ ಅಂತ ನೋಡ್ಕೊಂಡು ಇದ್ರ ಬಗ್ಗೆ ವಿಚಾರ ಮಂಡಿಸೋಣ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಸಂಸದರು ಮನೆಗಳ ಮೇಲೆ ಮುತ್ತಿಗೆ ಹಾಕ್ಬೇಕು ಅನ್ನೋ ಒಂದು ಕಾರ್ಯಕ್ರಮನ ನಾವು ಯೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಸಂಸದರು ಏನಾದ್ರು ಇವತ್ತು ಧ್ವನಿ ಎತ್ತಿದೆ ಆದಲ್ಲಿ ಕೇಂದ್ರ ಸರ್ಕಾರ ಏನ್ ಮಲತಾಯಿ ಧೋರಣೆ ತೋರಿಸ್ತಾ ಇದೆಯೋ ಅದನ್ನ ನಿಲ್ಲಿಸಿ ಕರ್ನಾಟಕಕ್ಕೆ ಒಂದು ಸಪೋರ್ಟ್ ಮಾಡಬೇಕು ಅಂತ ನಾವು ಪ್ರತಿಯೊಂದು ಸಂಸದರ ಮನೆ ಮುತ್ತಿಗೆ ಹಾಕಬೇಕು ಅಂತ ನಾವು ಯೋಜನೆ ರೂಪಿಸ್ತಾ ಇದೀವಿ ಸರ್. ಎಸ್ ಸರ್. ನಿಮಗೆ ಈಗ 2 ಆದೇಶಗಳು ಬಂತಲ್ಲ, ಹಿಂದೆ CWRC ಇಂದ, ಇದೀಗ CWMA ಇಂದ. ಈ ಆದೇಶಗಳು ಬಂದಾಗಲೂ ಕೂಡ ತಮಿಳುನಾಡಿನ ಪರವಾಗಿನೇ ಆದೇಶಗಳು ಬಂದಿದೆ. ಬಿಕಾಸ್ 18ರ ತೀರ್ಪು ಕೂಡ ಆಗಿದೆ, ನಾವು ಕರ್ನಾಟಕರು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ. ಬಟ್ ಇದರಲ್ಲಿ ವೈಫಲ್ಯ ಯಾರ್ದು ಕಾಣಿಸುತ್ತೆ ನಿಮಗೆ? ಮುಖ್ಯಮಂತ್ರಿಗಳದ್ದ, ಜಲಸಂಪನ್ಮೂಲ ಸಚಿವರದ್ದ, ಅಧಿಕಾರಿಗಳದ್ದ, ಯಾರ್ದು ವೈಫಲ್ಯ ಅಂತ? ಎಲ್ಲಾರ್ದು ವೈಫಲ್ಯ ಸರ್. ಇದರಲ್ಲಿ ರಾಜಕೀಯ ನಾಯಕರಿಂದ ಹಿಡಿದು ಈ ಏನ್ ಕಾವೇರಿ ನಿಗಮ ಮಂಡಳಿ ಇದೆ, ಇವೆಲ್ಲ ಮಾಡ್ತಿರೋದು ನಮ್ಮ ಕರ್ನಾಟಕಕ್ಕೆ ಅನ್ಯಾಯನೇ. ಈ ಅನ್ಯಾಯದ ವಿರುದ್ಧವಾಗಿ ನಾವು ಮೊದಲನೇ ಬಾರಿಗೆ ನಾವು ಅವಾಗಿದ್ದ ಪರಿಸ್ಥಿತಿನೇ ಬೇರೆ ಇತ್ತು, ಇವಾಗಿರೋ ಒಂದು ಪರಿಸ್ಥಿತಿನೇ ಬೇರೆ ಇದೆ. ಅವಾಗ ಕಾವೇರಿ ನದಿ ಡ್ಯಾಮ್ ತುಂಬಿರ್ಲಿಲ್ಲ, ಅವಾಗ ತುಂಬಾನೇ ಒಣಗ್ತಾ ಇದ್ದಿದ್ದ ಕಾರಣದಿಂದ ನಾವೇ ಫಸ್ಟ್ ಘೋಷಣೆ ಮಾಡಿದ್ದು ಬಂದ್ ಮಾಡ್ಲೇಬೇಕು ಅಂತ. ವಾಟಾಳ್ ನಾಗರಾಜ್ ಅವ್ರು ಕರೆ ಕೊಟ್ಟು ಚರ್ಚೆ ಮಾಡಿದಾಗ ನಮ್ಮ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ನಾವು ಬಂದ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ವು. ಅದಾದ ಕೆಲವು ದಿನಗಳಲ್ಲಿ ಮಳೆ ಶುರುವಾಗಿ ಡ್ಯಾಮ್ ತುಂಬ್ತಾ ಇರುವ ಕಾರಣದಿಂದ ಇದು ಬಂದ್ ಮಾಡೋದ್ರ ಬಿಟ್ಟು ಬೇರೆ ಏನಾದ್ರೂ ಒಂದು ಯೋಜನೆನ ರೂಪಿಸ್ಕೊಂಡು ನಾವು ಕರ್ನಾಟಕದ ಪರವಾಗಿ ಮಾಡೋಣ ಹೋರಾಟ ಅಂತ ನಾವು ಚರ್ಚೆ ನಡೆಸಿದೀವಿ ಸರ್. ಎಸ್ ಸರ್, ಬರ್ತೀನಿ. ಅಮೃತೇಶ್ ಅವರೇ, ಕೋರ್ಟ್ ತೀರ್ಪನ್ನು ಪಾಲನೆ ಮಾಡಲೇಬೇಕಲ್ವಾ? ನಾವು ಏನು ಹೋರಾಟ ಮಾಡಿದ್ರೇನು, ಏನು ಬಂದ್ ಮಾಡಿದ್ರೇನು? ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲಿ ನಿಜ ಇದೆಯಾ? ನಾವು ಪಾಲನೆ ಮಾಡ್ತೀವಿ ಅನ್ನೋದ್ರಲ್ಲಿ ಇದು ಅನಿವಾರ್ಯವಾದಂಥ ಪ್ರಸಂಗ. ಓಕೆ. ಯಾಕೆಂದರೆ ನೀವು ಅದನ್ನು ಬಿಡಲಿಲ್ಲ ಅಂದರೆ ಕೋರ್ಟ್ಗೆ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹೋಗೋದು ಉಲ್ಲಂಘನೆ ಆಗುತ್ತೆ. ಅದರಿಂದ ಇದರಲ್ಲಿ ಭಾಳ ಯೋಚನೆ ಮಾಡಬೇಕಾದಂಥ ವಿಚಾರ. ಫಸ್ಟ್ ಆಫ್ ಆಲ್ ಇವರೆಲ್ಲರೂ ಸಹ ಏನೇನು ಹೇಳ್ತಿದ್ದಾರೆ ಬಂದ್ ಅಂತ ಹೇಳಿದ್ರು, ಒಂದು ತಕ್ಷಣ ಜಂಪ್ ಆಗೋಕ್ಕೆ ಹೋಗಬೇಡಿ. ಬಂದು ಯಾವ ಕಾರಣಗಳಿಗಾಗಿ ಮಾಡಬೇಕು ಅಂತ ಹೇಳೋದನ್ನು ಯೋಚನೆ ಮಾಡಿ. ಭಾಳ ಸುಲಭವಾಗಿ ನಾವು ಕೇಂದ್ರದ ಗಮನ ಸೆಳೀಲಿಕ್ಕೆ ಆಯ್ತು ರೀ, ಕೇಂದ್ರದ ಗಮನ ಸೆಳೀಲಿಕ್ಕೆ ಆಗ ಕೇಂದ್ರ ಸರ್ಕಾರದಿಂದ ನಡೆಯುತ್ತಿರುವಂಥ ಕೆಲವೊಂದು ಇಲಾಖೆಗಳ ಮುಂದೆ ನೀವು ಪ್ರತಿಭಟನೆ ಮಾಡಿರಿ. ಹೌದಾ? ಓಕೆ. ಪೋಸ್ಟ್ ಆಫೀಸ್ ಇದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಇದೆ, ಇನ್ನೂ ಹಲವಾರು ಸೆಂಟ್ರಲ್ ಗೌರ್ಮೆಂಟಿನ ಡಿಪಾರ್ಟ್ಮೆಂಟ್ಗಳು ಮುಂದೆ ಬಂದು ಇವತ್ತು ನೀವು ಬಂದ್ ಮಾಡಿಕೊಂಡು ಅದೇನಂತ ಹೇಳಿದರೆ ಈ ಟೊಂಗೆ ಮೇಲೆ ಕೂತ್ಕೊಂಡು ನಾವೇ ಕಡ್ದಂಗೆ ನಾವೇ ಬೀಳ್ತೀವಿ ಕೆಳಗಡೆಗೆ. ಸರ್ ನಾವು ಆಸ್ತಿ ಲೀಗಲಿ ಬರೋಣ ಸರ್. ನಾವು ಅವ್ರ ಬಂದಿನ ಗೊಂದಲಗಳು ಅವ್ರಿಗೆ ಬಿಟ್ಟುಬಿಡೋಣ. ಲೀಗಲ್ ಆಸ್ಪೆಕ್ಟಲ್ಲಿ ಇವತ್ತು ನಾಳೆ ಸುಪ್ರೀಂ ಕೋರ್ಟಲ್ಲಿ ಒಂದು ವಾದ ವಿವಾದ ನಡೀತದೆ. ಹೌದು. ನಾವು ಆ್ಯಕ್ಚುಯಲ್ ಆಗಿ ಏನು ತರಿಸ್ಬೇಕು ಅಂದರೆ ಇಲ್ಲಿ ಇವತ್ತು ನಾನು ಪುನಃ ಅಲ್ಲಿಗೆ ಬರ್ತೀನಿ. ಬಂದ್ ಮಾಡಿದ ತಕ್ಷಣ KRS ತುಂಬಿಡ್ತದ? ನಾನು ಅದೇ ಪ್ರಶ್ನೆ ಕೇಳಿಲ್ಲ. ಇಲ್ಲ ರೀ. ಅದರಿಂದ ಪ್ರಕೃತಿಯ ಮೇಲೆ ಇಡೀ ಇದು ನಿಂತಿರೋದು, ಪ್ರಕೃತಿಯ ಮೇಲೆ. ಇವತ್ತು ನಾನು ಕೊಡಗಿನಿಂದ ಬಂದಂಥವ್ನು, ನನಗೆ ಚೆನ್ನಾಗಿ ಗೊತ್ತಿದೆ. ನಾವು ಯಾವತ್ತೂ ಬಂದ್ ಮಾಡೋಕ್ಕೋಗಲ್ಲ. ಏನಂದರೆ ಇವರು ಏನು ಕರವೇ ಎಲ್ಲ ಬಣಗಳು, ಕನ್ನಡ ಸಂಘಗಳು ಇಲ್ಲಿ ಕೇಂದ್ರದಿಂದ ಒಂದು ಸೂಚನೆ ಕೊಟ್ಟ ತಕ್ಷಣ ಅಲ್ಲಿಯವರು ಅದನ್ನ ಪಾಲಿಸ್ತಾರೆ. ಇವತ್ತೆಲ್ಲಾದರೂ ಭಾಳ ದೊಡ್ಡ ಹೋರಾಟ ಕಾವೇರಿ ಬಗ್ಗೆ ಆಗಿದೆ ಅಂದರೆ ಮಂಡ್ಯ, ಬೆಂಗಳೂರು. ಮಂಡ್ಯದಲ್ಲಿ ನಿಜವಾದ ರೈತರು ಹೋರಾಟ ಮಾಡೋರು, ಬೆಂಗಳೂರಿನಲ್ಲಿ ಈ ಸಂಘಟನೆಗಳ ಹೋರಾಟಗಳು. ರಾಯಚೂರಲ್ಲಾಗುತ್ತಾ? ಗುಲ್ಬರ್ಗದಲ್ಲಾಗುತ್ತಾ? ಬಿಜಾಪುರದಲ್ಲಾಗುತ್ತಾ? ಸರ್ ಎಫೆಕ್ಟ್ ಆಗೋದು ಇಲ್ಲಿಗಲ್ವಾ? ಅದು ಎಫೆಕ್ಟ್ ಆಗೋ ಜಾಗದಲ್ಲಿ ಮಾತ್ರ. ಅಂದ್ರೆ ಈಗ ನೀವು ಮಹದಾಯಿ ಹೋರಾಟ ಎಲ್ಲಿ ಆಗುತ್ತೆ? ಅಲ್ಲಿಗೆ ಅಷ್ಟೇನೆ ಇರೋದು. ಮಂಡ್ಯದಲ್ಲೇ ಪ್ರತಿಭಟನೆ ಆಗೋದು. ನಿಜವಾದ ರೈತರು ನಮಗೆ ಇದು ಕೊಡಿ ಅಂತ ಕೇಳ್ತಿದ್ದಾರೆ. ಇವತ್ತು ನಿಮಗೆ ಅದಕ್ಕೆಲ್ಲಕ್ಕಿಂತ ಹಿಂದೆ ನಾವು ಕೊಡಗಿನಲ್ಲಿ ಅಲ್ಲಿ ಮಳೆ ಆದ್ರೆ ತಾನೇ ಇಲ್ಲಿ ಬರೋದು. ನಮಗೆ ಹಾರಂಗಿ ಡ್ಯಾಮ್ ಒಂದು, ಈ ಕಡೆಗೆ ಹೇಮಾವತಿ ಡ್ಯಾಮ್, ಗೊರೂರು ಡ್ಯಾಮ್, ಇವೆರಡು ತುಂಬಿದ್ರೆ ಮಾತ್ರ ಮುಂದಕ್ಕೆ ಬರೋಂಥದ್ದು. ಅವೆಲ್ಲನೂ ದಾಟಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಏನಂದರೆ ಕಬಿನಿ ಒಂಚೂರು ತುಂಬಿದರೆ ಅದನ್ನು ಸೇರಿಸಿ ನಾವು ಬಿಡ್ತೀವಪ್ಪ ಅಂತ ಹೇಳೋದು. ಈಗ ಒಂದು ತಿಂಗಳು ಮುಂದಕ್ಕೆ ಹೋಗಿದೆ. ಏನು ಇದು ಮಾನ್ಸೂನ್ ಸಿಸ್ಟಮು. ಯಾಕಂದರೆ ನಮ್ಮಲ್ಲೆಲ್ಲ ನಾವು ತೋಟಗಳಲ್ಲಿದ್ದೀವಿ. ಒಂದು ತಿಂಗಳು ಮುಂದಕ್ಕೆ ಹೋಗಿರೋದ್ರಿಂದ ಈಗ ಇನ್ನೂ ಮಳೆ ಆಗೋ ಒಬ್ಬ ರೈತ ಯಾವತ್ತೂ ಸಹ ಭೂಮಿ ನೋಡ್ತಾನೆ,
ನೆಕ್ಸ್ಟ್ ಆಕಾಶ ನೋಡ್ತಾನೆ, ಯಾಕೆಂದರೆ ಮಳೆ ಬರ್ಬೋದು, ದೇವರು ಮಳೆ ಕೊಡ್ಬೋದು ಅಂತ. ಓಕೆ, ಅದನ್ನೇ ನಾವು ಆ ಒಂದು ನಂಬಿಕೆಯ ಮೇಲೆ ನಾವು ಇದನ್ನೆಲ್ಲ ನೋಡ್ತೇವೆ. ಇನ್ನೂ ಮಾನ್ಸೂನು ಇದೆ, ಈಗ ಆಶ್ಲೇಷ ಆಯಿತು, ಈಗ ಪುಷ್ಯ ಬರ್ತದೆ, ಇನ್ನೊಂದು ನೆಕ್ಸ್ಟ್ ನಕ್ಷತ್ರಗಳು ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಹಿರಿಯರು ಅದನ್ನೇ ಹೇಳೋದು, ಓಣಿ ತುಂಬ ನೀರು ಹೋಗುತ್ತೆ ಅಂತ ಹೇಳೋಂಥದ್ದು. ಅದರಿಂದ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಹೊತ್ತು ಇದೇ ವಾದನ ಸುಪ್ರೀಂ ಕೋರ್ಟ್ ಮುಂದೆ ಇಡಬೇಕು. ಒಬ್ಬರು ಕಮಿಷನರ್ನ ಅಪಾಯಿಂಟ್ ಮಾಡಿ, ಓಕೆ, ಸೀನಿಯರ್ ಇವ್ರನ್ನ ಮಾಡಿ, ಎರಡೂ ಕಡೆ ಈಗ ತಮಿಳ್ನಾಡು ಕಡೆ ಒಬ್ಬ ಸೀನಿಯರ್ ಕೌನ್ಸಿಲ್ನೋ ಕರ್ನಾಟಕದ ಒಬ್ಬರು ಸೀನಿಯರ್ ಕೌನ್ಸಿಲ್ನೋ ಅಪಾಯಿಂಟ್ ಮಾಡಿ ನಮ್ಮಲ್ಲಿಯ ಎಲ್ಲ ಡ್ಯಾಮ್ಗಳನ್ನ ವೀಕ್ಷಣೆ ಮಾಡಿ ಪ್ರಸ್ತುತ ಏನಿದೆ ಅದನ್ನು ನೀವು ರಿಪೋರ್ಟ್ ಕೊಡಿ ಅಂತ ಯಾಕೆ ಕೇಳಬಾರ್ದು? ಕರೆಕ್ಟ್. ಈ ಪಾಯಿಂಟಿಗೆ ಬರ್ತೀನಿ ಸರ್. ನಾನು ಈ ಹಿಂದೆ ಇಂಥದ್ದೊಂದು ಪ್ರಯತ್ನಗಳಾಗಿದೆ 2002ರಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಆಗಿದೆ. ಬಟ್ ನನ್ನ ಪ್ರಶ್ನೆ ಇರೋದು ಸರ್, 2018ರಲ್ಲಿ ನ್ಯಾಯಾಧೀಕರಣದ ತೀರ್ಪು ಅಂತಿಮವಾಗಿ ಹೊರಡಿಸಲಾಗಿದೆ. ಓಕೆ, ಆ ಅಂತಿಮ ತೀರ್ಪಿನ ಪ್ರಕಾರ ಕರ್ನಾಟಕದಿಂದ ತಮಿಳುನಾಡಿಗೆ ಎಷ್ಟು ನೀರು ಹಂಚಿಕೆ ಆಗಬೇಕು ಅನ್ನೋದನ್ನು ಕೂಡ ವಿವರವಾಗಿ ಹೇಳಲಾಗಿದೆ. ತಿಂಗಳವಾರು ಮಾಹೆಯ ರೂಪದಲ್ಲಿ ಅದನ್ನು ಕೊಡಲಾಗಿದೆ. ಬಟ್ ಇವತ್ತು ತಮಿಳುನಾಡು ವಾದ ಮಾಡ್ತಾ ಇರೋದು, ನಂಗೆ ಜೂನ್ ತಿಂಗಳಲ್ಲೂ ನೀರು ಬರಲಿಲ್ಲ, ಜುಲೈ ತಿಂಗಳಲ್ಲೂ ನೀರು ಬರಲಿಲ್ಲ, ಅಲ್ಟಿಮೇಟ್ ಇವತ್ತು ಆಗಸ್ಟ್ ಕೊನೆಯ ಭಾಗಕ್ಕೆ ಬರ್ತಾ ಇದೀವಿ, ಈ ತಿಂಗಳು ಕೂಡ ನೀರು ಬರುವಂತ ಖಾತ್ರಿ ಇಲ್ಲ ಅಂತ. ಇದರರ್ಥ ನಾವು ಇದನ್ನ ಉಲ್ಲಂಘನೆ ಮಾಡೋದಕ್ಕಾಗಲ್ವಾ? ನೋಡಿ, ಒಂದು ಅವರು ಸಹ ತಮಿಳ್ನಾಡವರು ಕಾಲು ಕೆರ್ಕೊಂಡು ಬರುವಂಥ ಜಗಳ. ಓಕೆ, ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಈಗ ತೀರ್ಪಿನಲ್ಲಿ ಇಂತಿಂಥ ತಿಂಗಳು ಇಷ್ಟಿಷ್ಟು ಕೊಡಬೇಕು ಅಂತ ಬಂದಿದೆ. ಅದು ಕೊಡದೇ ಇದ್ದಾಗ ಅದು ಬ್ಯಾಕ್ಲಾಗ್ ಆಗಿ ಉಳಿಯುತ್ತೆ. ಈಗ ಕೆಲವೊಂದು ಕೆಲಸಕ್ಕೆ ಇದರಲ್ಲಿ ಅಪಾಯಿಂಟ್ಮೆಂಟ್ಗಳಲ್ಲಿ ಬ್ಯಾಕ್ಲಾಗ್ ಅಂತ ಒಂದು ಹೆಸರು ಹೇಳ್ತಾರೆ. ಅಂದರೆ ಅರಿಯರ್ಸು, ನೀವು ಆ ಅರಿಯರ್ಸ್ ಎಲ್ಲ ಸೇರಿಸ್ಕೊಂಡು ನನಗೆ ಒಂದೇ ಸರಿ ಬಿಡಿ ಅಂತ ಕೇಳ್ತಾರೆ. ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಡ್ಯಾಮಲ್ಲಿ ನೀರೇ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಯು ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ದಿ ಕಾಮನ್ ಸೆನ್ಸ್ ಆಫ್ ದಟ್. ಇದು ಡ್ಯಾಮಲ್ಲಿ ನೀರು ಇಲ್ದರೆ ನಾನು ಹೆಂಗೆ ಬಿಡೋದು? ಈ CWC ಅವರು CWC ಅಪೀಲ್ ಹೋಗೋರು ಅವ್ರು ಹ್ಯಾಕ್ ಕುತ್ಕೊಂಡು ಮಾತಾಡ್ತಾರೋ, ನಮ್ಮವರು ಯಾವ ಥರ ವಾದ ಮಂಡನೆ ಮಾಡ್ತಾರೋ ಅದನ್ನು ಮಾತ್ರ ನಾವು ಚೆನ್ನಾಗಿ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ನಾವು ಭಾಳ ಪ್ರಖರವಾಗಿ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿ, ಈಗ ನೀವು ಸುಪ್ರೀಂ ಕೋರ್ಟ್ಲಿ ಹಾಕಿ ಒಬ್ಬರನ್ನ ಅಪಾಯಿಂಟ್ ಮಾಡಿರಿ ಅಂತ ಕೇಳಿದ ಹಾಗೆಯೇ ಇಲ್ಲೇ CWC ಇಲ್ಲೋ ಅದರ ಅಪೀಲ್ ಅಥಾರಿಟಿ ಒಳಗಡೆ ಕೇಳ್ಬೋದಿತ್ತು. ಆದರೆ ನಮ್ಮಲ್ಲಿ ಆ ಥರದ ನಾವು ಭಾಳ ಸುಲಭವಾಗಿ ಹೇಳಿಬಿಡ್ತಾರೆ, ಎಲ್ಲರೂ ಕಾಮನ್ ಆಗಿ ಹೇಳ್ಬಿಡ್ತಾರೆ, ಸರಿಯಾಗಿ ವಾದ ಮಾಡಿಲ್ಲ ರೀ ಅಂತ. ಎಲ್ಲರೂ ವಾದ ಮಾಡೇ ಇರ್ತಾರೆ. ಆದರೆ ಅಲ್ಲೊಂದು ಒಂದು ವಲಯ ಇದೆ, ಪ್ರಭಾವಿತವಾದ ವಲಯ ಇದೆ. ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ಆ ಲಿಸ್ಟ್ ಪ್ರಕಾರ ಕೊಡಬೇಕಾಯ್ತು. ನೋಡ್ರಿ, ಸಿಂಪಲ್ ಇದು. ಒಂದು ಫ್ಯಾಮಿಲಿ ಕೋರ್ಟಲ್ಲಿ ಮೇಂಟೆನೆನ್ಸ್ಗೆ 10,000 ರೂಪಾಯಿ ಹೆಂಡ್ತಿಗೆ ಕೊಡ್ಬೇಕಂದಾಗ ಅವ್ನು ಕೊಡೋದೆಷ್ಟು? 5,000 ಕೊಡ್ತಾನೆ. ಅಣ್ಣ 5,000 ಅರಿಯರ್ಸ್ ಉಳಿದಿದೆ ಅಂತಾರೆ. ಅದು ಅಲ್ಲಿ ಕಂಟಿನ್ಯೂ ಆಗಬಹುದೇ ಹೊರತು ಇಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ಅಂದರೆ ಪ್ರಕೃತಿ ಮಳೆನೇ ಕೊಡದೇನೆ ಇದ್ರೆ ನಾನೆಲ್ಲಿಂದ ತಂದು ಕೊಡಲಿ? ಪ್ರಕೃತಿ ಮಳೆ ಆಗದೇ ಇದ್ದಾಗ ಏನು ಅನ್ನೋ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರಕ್ಕೆ ಬರ್ತೀನಿ ಸರ್. ಅಲ್ಲಿಗೆನೆ ಅವ್ರೊಂದು ರಿಯಾಕ್ಷನ್ ತೆಗೆದುಕೊಂಡು ಬರ್ತೀನಿ. ಯತೀಶ್ ಅವರೇ, ಹೆಂಗೆ ನೋಡ್ತೀರಿ ಈ ಪ್ರಕರಣನ? ಅನ್ಯಾಯ ಆಗ್ತಿದೆ ಕರ್ನಾಟಕದವರಿಗೆ? ಸರ್, ಇದು ಇವತ್ತು ನಿನ್ನೆ ಮೊನ್ನೆಯಿಂದ ನಡೀತಾರಂಥ ವಿಚಾರ ಅಲ್ಲ. ಸುಮಾರು ತಲೆಮಾರಿಂದ ನಡ್ಕೊಂಡು ಬರ್ತಾರಂಥ ವಿಚಾರ. ತಮಿಳ್ನವರು ಕನ್ನಡಿಗರನ್ನ ವಿನಾಕಾರಣ ಕೆದಕ್ತಾ ಇದ್ದಾರೆ. ಕಾವೇರಿ ವಿಚಾರ, ಇನ್ನೊಂದು ಮತ್ತೊಂದು ಭಾಷೆಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ವಿನಾಕಾರಣ ಕೆದಕ್ತಾ ಇದ್ದಾರೆ. ಇಲ್ಲಿ ನಮಗೆ ನೀರಿಲ್ಲ. ವರ್ಣ ಇವಾಗ ನಮಗೆ ಕಂಡುಬಿಟ್ಟಿರೋದಕ್ಕೆ ಈ ಸುಮಾರು ಈ ಸದ್ಯದ ಪರಿಸ್ಥಿತಿ ಒಂದು ವಾರ 15 ದಿವಸದಲ್ಲಿ ನೀರು ಸ್ವಲ್ಪ ಬರ್ತಾ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಬೆಳೆಗಾಗಲಿ, ಬದುಕೋದಕ್ಕಾಗಲಿ, ಕುಡಿಯೋದಕ್ಕಾಗಲಿ ನೀರು ವ್ಯವಸ್ಥೆ ಆಗ್ತಾ ಇದೆ. ನಮಗೆ ನೀರಿಲ್ಲ ಅಂದಾಗ ಅವ್ರಿಗೆ ಬೆಳೆಯೋದಕ್ಕೆ ನೀರು ನಾವು ಎಲ್ಲಿಂದ ಬಿಡೋದಕ್ಕಾಗುತ್ತೆ? ಸುಮಾರು ರೈತರು ನೀರಿಲ್ಲದೆ ಈ ಸಮಸ್ಯೆಗಳನ್ನ ನೋಡ್ತಾ ಇದ್ದಾರೆ. ನೀವು ಬೆಳೆಯೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಬೆಂಗಳೂರಿಗೆ ದುಡಿಯೋಕೆ ಬರ್ತಾ ಇದ್ದಾರೆ. ಮನೆ ಮಠಗಳನ್ನ ಬಿಟ್ಟು, ಜಮೀನುಗಳನ್ನೆಲ್ಲ ಬಿಟ್ಟು, ಹಿಂಗಿದ್ದ ಪರಿಸ್ಥಿತಿಯಲ್ಲಿ ನಾವು ನಮಗೆ ನೀರಿಲ್ಲ ಅಂದಾಗ ತಮಿಳ್ನಾಡಿಗೆ ಬಿಡೋದಕ್ಕೆ ಹೆಂಗಾಗುತ್ತೆ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಕರ್ನಾಟಕದಲ್ಲಿ ಫಸ್ಟು ನಮ್ಮ ಜನಗಳಿಗೆ ಏನಾಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ತೂಕವಾಗಿ ಮಾತಾಡಿ ತೂಕವಾಗಿ ಒಂದು ನಿರ್ಧಾರಕ್ಕೆ ಬರಬೇಕು. ಅದನ್ನು ಬಿಟ್ಟು ಇವಾಗ ಕಾಂಗ್ರೆಸ್ ಆಡಳಿತದಲ್ಲಿದೆ, ಮತ್ತೆ ಖ್ಯಾತೆ ತೆಗಿತಾ ಇದ್ದಾರೆ. ಇದು ಮುಗಿದ ಮೇಲೆ ಮತ್ತೆ BJPನೋ JDS ಆಡಳಿತಕ್ಕೆ ಬರುತ್ತೆ, ಮತ್ತೆ ಖ್ಯಾತೆ ತೆಗಿತಾರೆ. ಅದಕ್ಕೆಲ್ಲ ಇವರು ಸಮಜಾಯಿಸಿ ಕೊಡ್ದಂಗೆ ಇವ್ರ ಪಾಡಿಗೆ ಇವರು ಮಾತಾಡೋಣ ಮುಂದಿನ ದಿನಗಳಲ್ಲಿ ಅಂತ ಅದನ್ನೇ ನಡ್ಕೊಂಡು ಹೋದ್ರೆ ಕನ್ನಡದ ಕತೆ ಏನು? ಸರ್, ಆಗಸ್ಟ್ 6ನೇ ತಾರೀಕಿಗೆ ವಿಜಯ್ ಅವರು ಬರ್ತಾ ಇದ್ರು.
ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡಬೇಕಾಗಿತ್ತು ಅವರು. ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಹೇಳಿದ್ರಂತೆ, ಇಲ್ಲಿ ಹೋರಾಟಗಳಾಗ್ತಿದೆ, ನೀವು ಬರೋದು ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾತನಾಡೋಣ ಅಂತ ಹೇಳಿದ್ರು. 3ನೇ ತಾರೀಕು ಆಗಸ್ಟ್ ಬರಬೇಕಾಗಿತ್ತು. ಓಕೆ, ನಾ 6 ಅಂತ ಹೇಳಿದೆ, 3ನೇ ತಾರೀಕು. ಓಕೆ, ಬರಬೇಕಾಗಿತ್ತು. ಬಟ್ ನೀವೆಲ್ಲ ಹೋರಾಟ ಮಾಡ್ತಾ ಇರೋ ಕಾರಣಕ್ಕಾಗಿ ಅದು ಪೋಸ್ಟ್ಪೋಂಡ್ ಆಗಿದೆ ಈಗ. ಅಂದ್ರೆ ಸರ್, ಇಲ್ಲಿ ದೇವರ ಸೃಷ್ಟಿನೇ ಏನೋ ಗೊತ್ತಿಲ್ಲ. ಆ ಸಮಯದಲ್ಲಿ ನಮಗೆ ನೀರಿಲ್ದಿರೋ ಅಭಾವ ತುಂಬಾ ಇತ್ತು. ಆ ಟೈಮಲ್ಲಿ ಅವರು ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರೋಂಥ ವಿಜಯ್ ಅವರು ಸ್ವಲ್ಪ ಯೋಚನೆ ಮಾಡಿ ತೂಕ ಮಾಡಿ CM ಹತ್ರ ಮಾತಾಡಬೇಕಾಗಿತ್ತು. ಹೇಗಾಗಿ ನಮಗೆ ನೀರು ಬಿಡಿ ಅಂತ ಕೇಳಿದ್ರೆ ನಾವೇ ಇಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ದೀವಿ. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಅವ್ರಿಗೆ ಬೆಳೆಯೋಕ್ಕೆ ನೀರು ಬೇಕು ಅಂದಾಗ ಖಂಡಿತ ಕನ್ನಡ ಪರ ಸಂಘಟನೆಗಳು ಹೋರಾಡ್ತಾರೆ. ಯಾಕಂದ್ರೆ ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ಕೇಳೋದು ಕನ್ನಡಿಗರ ಅಧಿಕಾರ. ಅದನ್ನ ಮಾಡಿದ್ದಾರೆ, ಅವ್ರು ಯೋಚನೆ ಮಾಡಿ CM ನಿರ್ಧಾರ ತಗೊಂಡಿದ್ದಾರೆ. ಸ್ವಲ್ಪ ದಿನಗಳ ನಂತರ ಬನ್ನಿ ಅಂತ ಹೇಳಿರ್ಬೋದು. ಹಂಗಾಗಿ ಅವರು 3ನೇ ತಾರೀಕು ಬರಬೇಕಾಗಿತ್ತು, ಆಗಸ್ಟ್ 3ನೇ ತಾರೀಕು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೇ, ಯಾರೋ ತಗೊಂತಾರೆ, ನಮ್ಗೆ ಯಾಕೆ ಇವ್ರ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು. ನನಗೆ ಇಲ್ಲೇ ಪ್ರಶ್ನೆ ಇದೆ, ನಾನು ಬಂದ ವಿಚಾರಕ್ಕೆ ನಿಮ್ಮನ್ನು ಮಾತಾಡಿಸ್ತೀನಿ, ಇಲ್ಲೇ ಉತ್ತರ ಕೊಟ್ಬಿಡಿ. ಸರ್ಕಾರ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಸರಿ? ನೀರು ಬಿಡಬೇಕು ಅನ್ನೋದು ವಾದ ನಿಮ್ಮದು ಅಥವಾ ಬಿಡಬಾರ್ದು ಅನ್ನೋಂಥ ವಾದ ನಿಮ್ಮದಿದೆ? ಸರ್, ನಾವು ನೀರ್ನ ಬಿಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ ಸರ್. ಓಕೆ, ನೀರು ನಮಗೂ ಬೇಕು. ನೀರು ಯಾರ ಸೊತ್ತು ಅಲ್ಲ ಸರ್. ನಮ್ಮನ್ನ ನೋಡ್ಕೊಂಡು ನೀವು ಕೊಡಿ. ನಮಗೆ ನೀರಿಲ್ಲ ಅಂದಾಗ ನೀವು ಅವ್ರಿಗೆ ಬಿಟ್ರೆ ನಾವೆಲ್ಲ ಹೋಗೋದು? ಓಕೆ, ಇದರ ಕನ್ನಡಿಗರ ಕತೆ ಏನು? ಏಕಾಏಕಿ ಯೋಚನೆ ಮಾಡದೆ ಅವ್ರು ಕೇಳ್ತಾ ಇದಾರೆ ಅಂತ ಅವ್ರಿಗೆ ನೀರ್ನ ಕೊಡೋದಕ್ಕೆ ನೀವು ದಾರಿ ಎರೆದ್ರೆ ಇಲ್ಲಿರೋರ ಕತೆ ಏನು, ಇಲ್ಲಿರೋ ಗತಿ ಏನು ಅನ್ನೋದು ನಮ್ಮ ಪ್ರಶ್ನೆ, ನಮ್ಮ ಯೋಚನೆಗಳು ಸರ್ಕಾರಕ್ಕೆ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಷ್ಟೇ. ಯಾರಾದ್ರೂ ಗಲಾಟೆ ಮಾಡಿದಾಗ, ಕಾವೇರಿ ವಿಚಾರ ಆಗಿರ್ಬೋದು, ತಮಿಳ್ನವರು ಈ ತರ ಗಲಾಟೆ ಮಾಡ್ತಾ ಇದಾರೆ ಅಂತ ಧ್ವನಿ ಎತ್ತಿದಾಗ ಆಗಿರ್ಬೋದು, ಅವಾಗ ಮಾತ್ರ ಮಾತಾಡಿ ಸುಮ್ಮನೆ ಆಗ್ತಾ ಇದೆ ಹೊರತು ಮಿಕ್ಕಿ ಟೈಮಲ್ಲಿ ನಮ್ಗೆ ಯಾಕೆ ಬೇಕು ಅಂತ ಯೋಚನೆ ಮಾಡ್ತೀವಿ. ಸಪೋಸ್ ನೀವು ಹೇಳಿದ ಹಾಗೆ ನೀರನ್ನ ಬಿಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಬಂದ್ರು ಅಂತ ಅನ್ಕೊಳ್ಳಿ. ನಮ್ಮಲ್ಲಿ ನೀರಿನ ಕೊರತೆ ಇದೆ, ನಾವು ಮಂಡ್ಯದವ್ರಿಗೆ ನೀರು ಕೊಡಬೇಕು, ಮದ್ದೂರಿನವ್ರಿಗೆ ನೀರು ಕೊಡಬೇಕು, ಬೆಂಗಳೂರವ್ರಿಗೆ ಕುಡಿಯೋದಕ್ಕೆ ನೀರು ಕೊಡಬೇಕು, ಈಗ ನಮ್ಗೆ ನೀರು ಬಿಡಲ್ಲ ಅಂತ ಡಿ ಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು, ಬಿಟ್ಟರು ಅಂತ ಅನ್ಕೊಳ್ಳೋಣ. ಬಟ್ ಅದು ಅವಾಗಲೇ ಹೇಳಿದಾಗೆ ನ್ಯಾಯಾಲಯದ ಉಲ್ಲಂಘನೆ ಆಗ್ಬಿಡುತ್ತದು, ತೀರ್ಪಿನ ಉಲ್ಲಂಘನೆ ಆಗುತ್ತೆ. ಅವಾಗ ಎದುರಿಸಬೇಕಾದವರು ಇದೇ ಡಿ ಕೆ ಶಿವಕುಮಾರ್, ಇದೇ ರಾಮಲಿಂಗಾರೆಡ್ಡಿ ಕಟಕಟೆಯಲ್ಲಿ ಹೋಗಿ ನಿಲ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತದು. ಹಾಗೇನು ಮಾಡ್ಬೋದು? ಬರ್ತೀನಿ ಸರ್, ಪ್ಲೀಸ್ ಸರ್. ನಾವು ಅದನ್ನೇ ಸರ್ ಹೇಳ್ತಾ ಇರೋದು. ಓಕೆ, ಏಕಾಏಕಿ ನಿರ್ಧಾರ ತಗೊಂಡು ಯಾರ ಹೊಟ್ಟೆ ಮೇಲೆ ಹೊಡೆಯುವಂತ ಅವಶ್ಯಕತೆ ಇಲ್ಲ ಸರ್. ಸರ್ಕಾರಕ್ಕೆ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಮತೋಲನವಾದ ನಿರ್ಧಾರ ತಗೋಬೇಕು, ಸರಿದೋಗೋ ತಕ್ಕಡಿ ನಿರ್ಧಾರ ತಗೋಬೇಕು. ಕನ್ನಡಿಗರು ಈ ತರ ಎಚ್ಚೆತ್ಕೊಳ್ತಾ ಇದಾರೆ, ಕನ್ನಡಿಗರು ಹೋರಾಟ ಮಾಡ್ತಾ ಇದಾರೆ, ಸಂಘಟನೆಗಳು ಬಂದ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಜೀವನ ಮಾಡ್ತಾ ತೊಂದರೆ ಆಗುತ್ತೆ, ದುಡಿಯೋದು ತೊಂದರೆ ಆಗುತ್ತೆ, ರಜಾ ಅಂತ ಬಂದ್ರೆ ಸುಮಾರು ಹಣಕಾಸಿನ ವಹಿವಾಟುಗಳು ನಿಂತೋಗುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ಈ ಸಮಸ್ಯೆಗೆ ಪರಿಹಾರನ ಹುಡುಕಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಲ್ವಾ ಸರ್ ಅಲ್ಲೇ? ಎಸ್ ಸರ್, ಬರ್ತೀನಿ. ಶ್ರೀನಿವಾಸ ಗೌಡ್ರೆ, ನೀವು ಅವಾಗಲೇ ಒಂದು ಪಾಯಿಂಟ್ ರೇಸ್ ಮಾಡಿದ್ರಿ, ಸರ್ಕಾರ ಒಂದು ಡಿಸಿಷನ್ ತೆಗೆದುಕೊಳ್ಬೇಕು, ನಿರ್ಧಾರ ಮಾಡಬೇಕು, ನಾವು ಪ್ರಾಧಿಕಾರದ ನಿಯಮಗಳನ್ನು ಉಲ್ಲಂಘಿಸಿ ಆದರೂ ಕೂಡ ಯಾವುದೇ ಕಾರಣಕ್ಕಾಗಿ ನೀರು ಬಿಡುವಂಥ ಹಂತಕ್ಕೆ ಹೋಗಬಾರ್ದು ಅಂತ ಒಂದು ಮಾತು ಹೇಳಿದ್ರಿ. ನಾನು ಆ ಪಾಯಿಂಟಿಗೆ ಆ್ಯಡ್ ಮಾಡೋದಾದರೆ 2 ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಸರ್. SM ಕೃಷ್ಣವು ಕೂಡ ನೀವು ಹೋರಾಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರಿ. SM ಕೃಷ್ಣವು ಕೂಡ ಪಾದಯಾತ್ರೆ ಮಾಡಿದ್ರು ಸರ್, ನಾವು ನೀರು ಬಿಡಲ್ಲ ಅಂತ. ಅಲ್ಟಿಮೇಟ್ ಏನಾಯಿತು? ತಾವೇ ಹೋಗಿ ಕ್ಷಮೆ ಕೇಳಿ ನೀರು ಬಿಟ್ಟಿದ್ದ ಉದಾಹರಣೆ ನಮ್ಮ ಹತ್ರ ಇದೆ. ಬಂಗಾರಪ್ಪನವರ ಕಾಲದಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವತ್ತು ಕೂಡ ನಾನು ಯಾವುದೇ ಕಾರಣಕ್ಕಾಗಿ ನೀರು ಬಿಡಲ್ಲ ಅವರು ಅಂತ ನಿಂತಿದ್ರು. ಅಲ್ಟಿಮೇಟ್ ಅದು ಉಲ್ಲಂಘನೆ ಆಯಿತು, ಒಂದ್ಸಗೆ ನೀರು ಬಿಟ್ಟಿದ್ದಂಥ ಉದಾಹರಣೆ ಇದೆ. ನಾಳೆ ಇದೇ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡು ನಾನು ನೀರು ಬಿಡಲ್ಲ ಅಂತ ಬಂದಾಗಲೂ ಕೂಡ ನಾಳೆ ಸಹಜವಾಗಿ ಅವರು ಒತ್ತಡ ಅನ್ನೋದಕ್ಕಿಂತ ತೀರ್ಪಿನ ಕಾರಣಕ್ಕಾಗಿ ಹೋಗಲೇಬೇಕಾದಂಥ ಅನಿವಾರ್ಯತೆ ಬರುತ್ತಲ್ವಾ ಅಂತ. ಇದಕ್ಕೊಂದು ಪರ್ಯಾಯವಾಗಿ ಉತ್ತರ ಏನಿದೆ, ಆ ಉತ್ತರದ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಲ್ಲ, ಖಂಡಿತವಾಗ್ಲು ಸರ್. ಈಗ ಬಂಗಾರಪ್ಪನವ್ರ ಬಗ್ಗೆ ನಾವು ಯಾವತ್ತು ಮರೆಯುವಂಥದ್ದಲ್ಲ. ಓಕೆ, ಬಂಗಾರಪ್ಪನವರು ಅವತ್ತು ನಾವು ಅಧಿಕಾರಕ್ಕಿಂತ ನಮ್ಮ ಕನ್ನಡಿಗರು, ನಮ್ಮ ರಾಜ್ಯ, ನಮ್ಮ ರೈತರು ಅಂತ ಅವತ್ತು ನಿಲುವು ತಗೊಂಡವರು ಉಲ್ಲಂಘನೆ ಮಾಡಿದ್ರು. ಆದ್ರೂ ಅದಕ್ಕೆ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಹೇಳೋದಾದ್ರೆ, ನಮ್ಮಲ್ಲಿ ನೀರಿದ್ದಾಗ ನಾವು ಬಿಡೋಣ. ಓಕೆ, ನಮ್ಮಲ್ಲಿ ನೀರಿದ್ದಾಗ ನಾವೇನು ನೀರಿದ್ದಾಗ ಸಮಸ್ಯೆನೇ ಬರಲ್ಲ ಅಂತ ಬರೋದಿಲ್ಲ. ಅದು ನನ್ನ ವಾದ ಏನು, ಲಾಸ್ಟ್ ಟೈಮ್ ಡಿಬೇಟ್ ಅಲ್ಲೂ ಹೇಳಿದೆ. ಹೌದು, ನಾವು ಅವರಿಗೆ ಹರಿಸಬೇಕಾದಂತ 147 TMC ಪೈಕಿ ಕೆಲವೊಂದಿಷ್ಟು ಬಾರಿ ಕಾವೇರಿ ಕೊಳ್ಳದಲ್ಲಿ ವಿಪರೀತವಾಗಿ ಮಳೆ ಆದಾಗ 600-700 TMC ನೀರು ಹರಿಸಿದೀವಿ. ನಾವು ಇಟ್ಕೊಳ್ಳಕ್ಕಾಗಲ್ಲ, ಹರಿಸ್ಬಿಟ್ಟಿದೀವಿ. ಮಳೆ ಆದಾಗ ಈ ಸಮಸ್ಯೆನೇ ಬರಲ್ಲ. ಈ ಸಮಸ್ಯೆ ಆಗೋದು ಯಾವಾಗ? ಮಳೆ ಆಗದೇ ಇದ್ದಾಗನೇ. ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗಿದ್ದು ಮಳೆ ಆಗದೇ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಆಗ್ಲೇ ಕೂಡ ನಾನು ಅದನ್ನೇ ಹೇಳಿದ್ದು. ಓಕೆ, ನಾವು ಹೊಟ್ಟೆ ಹಸ್ದಾಗ ಊಟ
ಹುಡ್ಕೊಂಡೋಗುವಂಥದ್ದು, ದಾವರ ಆದಾಗ ನೀರು ಹುಡ್ಕೊಂಡು ಹೋಗುವಂಥದ್ದು ಆಗಬಾರ್ದು. ಮುಂದಾಲೋಚನೆ ಇಟ್ಕೊಂಡು ನ್ಯಾಯಾಲಯದಲ್ಲಿ, ಮತ್ತೆ ನಾನು ಇವತ್ತು ನೀವು ಈ ಒಂದು ಮಾತನ್ನ ಉಲ್ಲೇಖ ಮಾಡಿದ್ರಿ, ವಿಜಯ್ ಅವರು ಬರ್ತಿದ್ರು ನಮ್ಮ ಹೋರಾಟಗಳಿಂದ ಹಿನ್ನಡೆ ಆಗಿದೆ ಅಂತ. ಇದೇ ಮುಖ್ಯಮಂತ್ರಿಗಳು ನಮ್ಗೆ ಏನು ಹೇಳಿದ್ರು, ವಿಜಯ್ ಅವ್ರ ಬಗ್ಗೆ ಟೀಕೆ ಮಾಡಿದ್ರು, ಅದು ನಮ್ಗೆ ಬೇಡದೇ ಇರೋಂಥ ವಿಚಾರ. ಆದರೆ ನೀವು ಕರೆಸಿ ಏನು ಮಾತಾಡ್ತೀರಿ? ನೀವು ಎರಡೂ ರಾಜ್ಯಗಳ ಸಮಸ್ಯೆ, ಇದು ಬೇರೆ ಯಾರಿಗೂ ಸಂಬಂಧಪಟ್ಟಿರೋದಲ್ಲ. ತಮಿಳುನಾಡು, ಕನ್ನಡಿಗರು ಇವರಿಬ್ಬರನ್ನು ಅವ್ರನ್ನ ಮನವೊಲಿಸಿ ನೀವೇನಾದರೂ ಕನ್ನಡಿಗರಿಗೆ ಒಳ್ಳೇದು ಮಾಡಬೇಕು, ಇಲ್ಲ ಇದನ್ನ ನೀವು ಒಂದು ಲೆಕ್ಕಾಚಾರಕ್ಕೆ ಬರೋಣ ಅನ್ನೋದಾದರೆ ಕೋರ್ಟ್ ನಮ್ಮ ಒಪ್ಪುತ್ತೆ. ವಕೀಲರ ಮುಂದೆ ಹೇಳ್ತೀನಿ, ನಾವಿಬ್ರು ಅವರನ್ನ ಒಂದು ಮನವರಿಕೆ ಮಾಡಬೇಕಾಗಿದೆ. ನೋಡಿ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಮ್ಗೆ ಈ ಥರ ಪರಿಸ್ಥಿತಿ ಇದ್ದಾಗ ನಾವು ಬಿಡ್ತೀವಿ. ಅದು ಅಲ್ಲದೆ ಮೇಕೆದಾಟು ಇವತ್ತು ಅಣೆಕಟ್ಟೆ ಕಟ್ಟೋದಕ್ಕೆ ಇದೇ DK ಶಿವಕುಮಾರ್ ಅವರು ಚುನಾವಣೆಗೆ ಮುಂದೆ ಅವರೊಂದು ಅವ್ರಿಗೆ ಆ ವಿಚಾರದ ಬಗ್ಗೆ ಮಾತನಾಡಿ ನಾನು ಒಪ್ಪಿಕೊಳ್ತೇನೆ. ಪಾದಯಾತ್ರೆ ಮಾಡಿದ್ರಿ, ಒಂದು ಸ್ಟ್ಯಾಂಡ್ ಬೇಗ ಬೇಗ ಮಾಡಿ ಅಂದ್ರೆ ಅವತ್ತು ನ್ಯಾಯಾಲಯದಲ್ಲಿ ಇದೆ, ಇದಾಗಲ್ಲ ಅನ್ನೋದು ಅವ್ರ ಗಮನಕ್ಕೆ ಇರ್ಲಿಲ್ವಾ ಮುಖ್ಯಮಂತ್ರಿಗಳ ಗಮನಕ್ಕೆ? ಇವತ್ತು ಮುಖ್ಯಮಂತ್ರಿಗಳು ಆದ್ರೆ ಅವತ್ತು ಅವ್ರ ಗಮನಕ್ಕೆ ಇತ್ತಲ್ವಾ? ಕೋರ್ಟಲ್ಲಿ ಇರೋದನ್ನು ನಾನು ಹೇಳಿಕೆ ಕೊಡಕ್ ಆಗಲ್ಲ, ಜನರಿಗೆ ಒಂದು ವಂಚನೆ ಮಾಡ್ದಂಗೆ ಆಯ್ತಿದ್ದು. ಇವತ್ತು ಇನ್ನೊಂದೂವರೆ ವರ್ಷ ಅವ್ರಿಗೆ ಕಾಲಾವಕಾಶ ಇರುವಂತದ್ದು, ಇವತ್ತು ಮಾಡ್ಲಿಲ್ಲ. ಇದು ಹೋರಾಟಗಾರರು ಬಂದ್ ಮಾಡೋದ್ ವಿಚಾರ ಯಾರಿಗೂ ಕೂಡ ನಷ್ಟನೇ ಸರ್, ಎಲ್ರಿಗೂ ಕೂಡ ನಷ್ಟನೇ. ಬರ್ತೀನಿ ಸರ್, ಮಾತಾಡಿಸ್ತೀನಿ. ಎಸ್, ನಾವು ಮಾತನಾಡ್ತಾ ಇದೀವಿ ಕಾವೇರಿ ಆಘಾತ ಯಾರ ವೈಫಲ್ಯ ಆಗಿದೆ. ಇಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕಾಗಿದ್ದು ಮಳೆ ಆದಂಥ ವರ್ಷಗಳಲ್ಲಿ ಏನಾಗ್ಬೋದು ಅಂತಲ್ಲ, ಮಳೆ ಆಗದೇ ಇದ್ದಾಗ ನಾವು ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಬೇಕು. ರಘು ಅವರೇ, ಇದಕ್ಕೊಂದು ಪರಿಹಾರದ ರೂಪದಲ್ಲಿ ಕಾಣ್ತಾ ಇರೋದು ಶ್ರೀನಿವಾಸ ಗೌಡರು ರೇಸ್ ಮಾಡಿದಾಗ ಒಂದು ಮೇಕೆದಾಟು ಯೋಜನೆ ಆಗಬೇಕು, ಮೇಕೆದಾಟು ಆಗಬೇಕು, ಏನು ಆಗಬೇಕು ಅಂತ ಆಗಬೇಕಲ್ವಾ? ಇತ್ತೀಚೆಗೆ ಕೇಂದ್ರ ಸರ್ಕಾರವು ಕೂಡ ಆ ವಿಚಾರದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ತೋರಿಸಿದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಆಲೋಚನೆಯೂ ಕೂಡ ಅದೇ ಇದೆ. ಈ ಒಟ್ಟಾರೆ ಏನೇನು ಸಮಸ್ಯೆ ಆಗ್ತಿದೆ ಇದಕ್ಕೊಂದು ಪರಿಹಾರ ಅಂತೇಳಿ ಮೇಕೆದಾಟು ಅಣೆಕಟ್ಟು ಆಗಬೇಕು ಅಂತ. ನಾವು ಸಹ ರಾಮನಗರದಿಂದ ಬಿಡದಿವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದ್ದೆ ಸರ್, ಕಾಂಗ್ರೆಸ್ನವ್ರ ಜೊತೆಗೆ. ಇಲ್ಲ, ನಾವು ಸಪರೇಟ್ ಪ್ರತ್ಯೇಕವಾಗಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾವು ಪಾದಯಾತ್ರೆ ಮಾಡಿದ್ದು. ಬಿಡದಿಲಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಮೇಕೆದಾಟು ಯೋಜನೆ ಏನಿದೆ ಅದು ಅನುಷ್ಠಾನಗೊಳಿಸ್ತೀವಿ ಅಂತಲೂ ಹೇಳಿದ್ರು. ನಾವು ನೋಡ್ಕೊಂಡೇ ಬರ್ತಾ ಇದೀವಿ. ಈ ತಮಿಳ್ನಾಡರು ಎಲ್ಲಾ ರೀತಿನೂ ಖ್ಯಾತೆ ತೆಗೆದ್ರಲ್ಲಿ ನಂಬರ್ 1. ಮೇಕೆದಾಟು ಯೋಜನೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡೋದಕ್ಕೆ ದೊಣ್ಣೆ ನಾಯಕನ ಅಪ್ಪನೆ ತಗೋಬೇಕಂತೆ. ನಮ್ಮ ರಾಜ್ಯದಲ್ಲಿ ನಾವು ಕಟ್ಟಕ್ಕೆ ಅವರು ಅನುಮತಿ ಕೊಡ್ಬೇಕಾ ಸರ್? ಒಂದು ಪ್ರಶ್ನೆ. ಇಲ್ಲಿರೋ ಅಂತ ಸಂಸದರು ಧ್ವನಿ ಎತ್ತಿ ಯಾಕೆ ಮಾಡಬಾರ್ದು ಅಂತ ಇವತ್ತೇನಾದ್ರು ಧ್ವನಿ ಎತ್ತಿ ಮಾತಾಡಿದಿದ್ರೆ ಖಂಡಿತವಾಗೂ ಮೇಕೆದಾಟು ಯೋಜನೆ ಆಗೋಗ್ತಿರ್ತಿತ್ತು. ಆಮೇಲೆ ಇಲ್ಲಿ ಬಿಡ್ತಕ್ಕಂಥ ಕಾವೇರಿ ನೀರು ಅವರು ಸಂಗ್ರಹಣೆ ಮಾಡ್ಕೊಂಡಿದ್ರೆ ಮೋಸ್ಟ್ಲಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅಲ್ಲಿ ಬಿಡ್ತಕ್ಕಂಥ ಹೋಗ್ಬಿಡುತ್ತೆ ಎಲ್ಲ. ಖಂಡಿತವಾಗೂ ಸರ್, ಇದು ನಾನು ಹೇಳಲೇಬೇಕಾದಂಥ ವಿಚಾರ. ಎಷ್ಟೋ ಕಾವೇರಿ ನೀರು ನಾವಿಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತೀವಿ, ಅವರಿಗೆ ಅನುಕೂಲ ಆಗ್ಲಿ ಅಂತ ಬಿಟ್ಟಾಗ ಎಷ್ಟೋ ನೀರು ಸಮುದ್ರದ ಪಾಲ. ಅವಾಗಲೇ ಹೇಳಿದೆ ನಿಮಗೆ, ಮಳೆ ಆದಂತ ಸಮಯದಲ್ಲಿ 607 TMC ನೀರು ಬಿಟ್ಟಿದ್ದೀವಿ. ಹೌದು, ಅದೇ 607 TMC ಪೈಕಿ 67 TMC ನಾವು ಮೇಕೆದಾಟಿಯಲ್ಲಿ ಏನಾದ್ರೂ ಹಿಡಿದು ಇಟ್ಕೊಂಡಿದ್ರೆ ಇಂಥ ಸಂಕಷ್ಟದ ಸಮಯದಲ್ಲಿ ಅನುಕೂಲ ಆಗ್ತಿತ್ತು ಅಂತ. ಖಂಡಿತ ಸರ್, ನಾವು ಅದನ್ನೇ ಧ್ವನಿ ಎತ್ತು ತೆರೆದು ಇಂಥ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಉಪಯೋಗ ಆಗ್ತಿತ್ತು. ನಾವು ಹರಿಯೋ ನೀರನ್ನ ಹಿಡಿಯೋಕ್ಕಾಗಲ್ಲ ಸರ್. ನಮ್ಮ ಡ್ಯಾಮ್ ಎಷ್ಟು ತುಂಬುತ್ತೋ ಅಷ್ಟು ತುಂಬುತ್ತೆ, ಮಿಕ್ಕಿದ್ದು ಹರ್ಕೊಂಡು ಹೋಗುತ್ತೆ. ಅದನ್ನ ಯಾರು ಹಿಡಿಯೋಕ್ಕಾಗಲ್ಲ, ಅದು ಪ್ರಕೃತಿ ನಿಯಮ. ಆಗಿರ್ಬೇಕಾದ್ರೆ ನಮಗೆ ನೀರಿತ್ತು ಅಂದ್ರೆ ಖಂಡಿತವಾಗೂ ಕೊಡ್ತೀವಿ. ಇವಾಗ ಒಂದು ಬರಗಾಲದ ಪರಿಸ್ಥಿತಿ ಬಂದಿತ್ತು, ಮಳೆ ಇಲ್ದಲೇನೆ, ಮುಂಗಾರು ಮಳೆ ಇಲ್ಲ, ರೈತರಿಗೆ ಬೆಳೆ ಬೆಳೆಯೋದಕ್ಕಿಂತ ಕುಡಿಯೋಕೆ ನೀರಿಲ್ದಂತ ಪರಿಸ್ಥಿತಿ ಇತ್ತು. ಇವಾಗ ನಮ್ಗೆ ಕಾವೇರಿ ನೀರು ನಮ್ಮ ಬೆಂಗಳೂರಿಗೆ ಬಹಳ ಮುಖ್ಯವಾದದ್ದು. ಹೌದು, ಇವತ್ತಿನ ದಿವಸ ವಾರಕ್ಕೆ 3 ದಿವಸ 4 ದಿವಸ ಬಿಡ್ತಿದ್ ಕಾವೇರಿ ನೀರು 1 ದಿವಸ 2 ದಿವಸ ಬಿಡಕ್ಕೂ ಕಷ್ಟ ಆಗ್ತಾ ಇದೆ. ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ತಮಿಳ್ನಾಡವ್ರು ನಮ್ಗೆ ಇಷ್ಟೇ ನೀರು ಬಿಡ್ಬೇಕು ಅಂತ ಒತ್ತಾಯ ಮಾಡೋದು ಇದು ಖಂಡಿತ ಸರಿಯಲ್ಲ ಸರ್. ನಮಗೆ ನೀರಿತ್ತು ಅಂದ್ರೆ ಖಂಡಿತ ಬಿಡೋಣ. ಪ್ರಕೃತಿ ದತ್ತವಾಗಿ ಬಂದ್ರೆ ನಾವೇನು ಹಿಡ್ಕೊಳಕ್ಕಾಗಲ್ಲ, ಕೊಡೋಣ. ಆದ್ರೆ ನಮಗೆ ಖಂಡಿತವಾಗಿ ಇದು ಮೇಕೆದಾಟು ಯೋಜನೆ ಆಗ್ಲೇಬೇಕು. ನಿಮಗೆ ಅನ್ಸಲ್ವಾ ತಮಿಳ್ನಾಡಲ್ಲಿ ಇದ್ದಂತಹ ಅಥವಾ ತಮಿಳ್ನಾಡಲ್ಲಿ ಇದ್ದಂತ ಒಗ್ಗಟ್ಟು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ? ಖಂಡಿತ ಇಲ್ಲ ಸರ್. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವ್ರವ್ರ ಪಕ್ಷದ ಒಗ್ಲಕ್ಕಂತ, ಪಕ್ಷ ಆಗಿರ್ಲಿ, ಸಂಘಟನೆ ಆಗಿರ್ಲಿ, ಮತ್ತೊಂದಿರ್ಲಿ, ಮಗದೊಂದಿರ್ಲಿ, ಎಲ್ಲದರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಇರೋದೇ ಇಂಥದ್ದೊಂದು ಸಮಸ್ಯೆ ಕಾರಣ ಆಗ್ತಾ ಇದೆ. ಖಂಡಿತ ಸರ್, ನಮ್ಮ ಕನ್ನಡಿಗರು ಮೊದಲು ಒಗ್ಗಟ್ಟಾಗಬೇಕು. ತಮಿಳ್ನಾಡಲ್ಲಿ ಯಾವುದೇ ಪಕ್ಷ ಇರಲಿ ಎಲ್ಲ ಒಗ್ಗೂಡಿ ಅವ್ರಿಗೆ ಏನ್ ಬೇಕು ಅದನ್ನ ಕೇಳ್ತಾರೆ ಸರ್. ಸೆಂಟ್ರಲ್ ಇಂದ ಅದು ಅನುಷ್ಠಾನ ಆಗುತ್ತೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಕಡೆ ಒಬ್ರು ಆ ಕಡೆ ಒಬ್ರು ಮಾತಾಡ್ಲೋ ಬೇಡವೋ ಅಂತ ಹೇಳ್ಕೊಂಡು ಯಾವುದೂ ಆಗ್ತಾ ಇಲ್ಲ ಕೆಲಸಗಳು. ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವ್ರವ್ರ ಭಿನ್ನಾಭಿಪ್ರಾಯಗಳು ಹೆಚ್ಚಾದಂತೆ ನಮ್ಮ ಕನ್ನಡಿಗರ ಒಗ್ಗಟ್ಟು ಕುಗ್ತಾ ಇದೆ ಸರ್. ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಿದ್ದೆ ಆದ್ರೆ ಖಂಡಿತ ನಾವೆಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಶಕ್ತಿ ಆಗ್ತೀವಿ ಸರ್. ಎಸ್ ಸರ್, ಬರ್ತೀನಿ. ಅಮೃತೇಶ್ ಅವರು 2002ರ ಉದಾಹರಣೆನ ನಾನು ಕೊಟ್ಟೆ. 2002ರಲ್ಲೂ ಕೂಡ ಹಿಂಗೆ ಆಗಿತ್ತು, ಬರಗಾಲ ಬಂತು, ಎಲ್ಲವೂ ಕೂಡ ಆಯಿತು. ತಮಿಳುನಾಡು ಕೋರ್ಟ್ಗೆ ಹೋಯ್ತು, ತಮಿಳುನಾಡು ಕೋರ್ಟ್ ವಾದ ಪ್ರತಿವಾದ ಆಯಿತು. ಅದಾದ ನಂತರ GS ಝಾ ಎನ್ನುವಂಥ ಒಂದು ಸಮಿತಿಯನ್ನು ರಚನೆ ಮಾಡ್ತು ಕೋರ್ಟು. GS ಝಾ ಎನ್ನುವಂಥ ಸಮಿತಿ
ಆ ಸಮಿತಿ ಕಾವೇರಿ ಕೊಳ್ಳದ ಜಲಾಶಯಕ್ಕೂ ಭೇಟಿ ಕೊಡ್ತು, ಅದಾದ ನಂತರ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೂ ಕೂಡ ಭೇಟಿ ಕೊಡ್ತು. ಎಲ್ಲವನ್ನ ಪರಿಶೀಲನೆ ಮಾಡಿದ ನಂತರ ಒಂದು ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತು. ಇಂತಿಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ, ಇಂತಿಂಥ ಪರಿಸ್ಥಿತಿ ಮೆಟ್ಟೂರು ಜಲಾಶಯದಲ್ಲಿದೆ ಅಂತ ವರದಿ ಸಲ್ಲಿಕೆ ಎಲ್ಲವೂ ಆಯಿತು. ಅದಾದ ನಂತರ ಅವತ್ತಿನ ಜಲಾಶಯಗಳ ಮಟ್ಟದ ನೀರಿನ ಆಧಾರದ ಮೇಲೆ ಒಂದು ವರದಿಯನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ಒಂದು ತಾತ್ಕಾಲಿಕ ಪರಿಹಾರವನ್ನು ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಒನ್ಸ್ ಅಗೇನ್ 2002ರಲ್ಲಿ ಆಗಿದ್ದಂಥ ಬೆಳವಣಿಗೆನ ನಾವು ನಾಳೆ ನಿರೀಕ್ಷೆ ಮಾಡಬಹುದಾ ಅನ್ನೋದು ಒಂದು ಇದೆ. 100%. ಯಾಕೆ ಇದರಲ್ಲಿ ಹೇಳ್ತೀನಿ ಅಂದರೆ, ಇವತ್ತು KRS ಒಳಗಡೆ KRS ಈಗೆಲ್ಲ ಡ್ಯಾಮ್ಗಳು ತೊಗೊಳ್ಳಿ, ಇವೇನು ನಿನ್ನೆ ಮೊನ್ನೆ ಕಟ್ಟಿದಂಥ ಡ್ಯಾಮ್ಗಳಲ್ಲ, ಈಗಾಗಲೇ 15-20 ವರ್ಷಗಳ ಹಿಂದೆ ಇದೆಯಲ್ಲ, ಕೆಳಗಡೆ ಡೆಡ್ ಸ್ಟಾಕ್ ಅಂತ ಒಂದು ಇರ್ತದೆ. ಆ ಡೆಡ್ ಸ್ಟಾಕ್ಗಿಂತಲೂ ಎಲ್ಲಿ ನಮ್ಮ ಮಳೆ ಆಗುತ್ತೆ ಅಲ್ಲಿಂದೆಲ್ಲ ಬಂದಂಥ ಒಂದು ಇದು ಮಣ್ಣು ಸಂಗ್ರಹಣೆ ಆಗಿರುತ್ತೆ. ಅದು ಆ ಒಂದು 10-15 ಅಡಿ ವೇಸ್ಟು ನಿಮಗೆ ಸಿಗೋದಿಲ್ಲ. ನಾವೀಗ ನಾನು KRS 124 ಅಡಿ ಅಂತೀವಿ, 124 ಅಡಿ ಆಗಲ್ಲ. ನೀವು ಸರಿಯಾಗಿ ಹೋಗಿ ನೋಡಿದಾಗ 24 ಅಡಿ ಡೆಡ್ ಸ್ಟಾಕು ಪ್ಲಸ್ಸು ಮಣ್ಣು ಹೂಳುಗಳು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 124 ನಮ್ಮ ಅಂಕಿ ಅಂಶಗಳಿಗೆ ಅಷ್ಟೇನೆ, ಟೋಟಲ್ ಅಡಿ ಇರೋದು ಅದ್ರ ಕೆಪಾಸಿಟಿ 24 ಅಡಿ ಡೆಡ್ ಸ್ಟಾಕ್ ಪ್ಲಸ್ ಹೂಳು ಇದೆ. ಹೌದು. ಆಗ ನಿಮಗೆ ಎಷ್ಟಿದೆ? ಬರೀ 5 TMC ಹೆಚ್ಚು ಕಡಿಮೆ ಡೆಡ್ ಸ್ಟೋರೇಜ್ 5 TMC. ಇಷ್ಟು ಲೆಕ್ಕ ಹಾಕ್ಕೊಂಡ್ರೆ ಆಮೇಲೆ ಟೆಕ್ನಿಕಲಿ ಹೋಗ್ಬೇಕಾದ್ರೆ ನಾನು ಆವಾಗಲೇ ಒಂದು ಹೇಳಿದೆ, ಇವತ್ತು ಭಾಳ ತಮಿಳ್ನಾಡವರಿಗೆ ಒಂದು ರೀತಿಯಲ್ಲಿ ನಾವು ಖ್ಯಾತೆ ತೆಗಿತಾರೆ ಇಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ, ನಿಮಗೆ ಭಾಳ ಮಳೆ ಆದಾಗ ನಾವು 124ನ ನಾವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅಂತ ಇವರು ಹೇಳಿದರು. ಬಿಟ್ಕೊಟ್ಟಿದ್ದೀವಿ ಅಂದರೆ ನಾವೇ ಬಿಡಬೇಕು. ಇವತ್ತು ಮಹಾರಾಷ್ಟ್ರದಲ್ಲಿ ಬಿಡ್ತಾರೆ, ನೋಡಿದ್ದೀರಾ? ಕೃಷ್ಣದಲ್ಲಿ ಬಿಡ್ತಾರೆ, ಇದರಲ್ಲಿ ಬಿಡ್ತಾರೆ. ಇವತ್ತು ನೀವು ಎಕ್ಸಸ್ ಬಿಟ್ರಲ್ಲ, ಅದನ್ನ ಲೆಕ್ಕ ಇಟ್ಕೊಂಡಿದ್ದಿದ್ರೆ, ರಿವರ್ಸ್ ಟೆಕ್ನಾಲಜಿ ಹೇಳ್ತೀನಿ ನಾನು. ಅಲ್ಲ, ಲೆಕ್ಕ ಇದೆ ಸರ್, ಅದು ಅಲ್ಲ ಸರ್ಕಾರದ ಬಳಿ ಲೆಕ್ಕ ಇದೆ. ಇದ್ದಾಗ ನಾನೇನು ಹೇಳ್ತೀನಿ, ಈಗ ನಾನು ಅದನ್ನೇ ಪುನಃ ಫ್ಯಾಮಿಲಿ ಕೊಟ್ಟು ನಿಮ್ಗೆ ಹೇಳಿದೆ 10,000 ರೂಪಾಯಿ ಎವರಿ ಮಂತ್. ನೀವು ಹಂಗೆ ವಾದ ಮಾಡಕ್ ಸಾಧ್ಯ ಇದೆಯಾ? ಅಲ್ಲಲ್ಲ, ನಾವು ಕಳೆದ ವರ್ಷ 600 TMC ಬಿಟ್ಟಿದ್ವಿ, ಅವಾಗ ಹಂಗೆ ಮಳೆ ಬಂತು ಸ್ವಾಮಿ. ಯಾಕೆ ಬಿಟ್ಟು ಅಂತ ಕೇಳಿದ್ರೆ ಏನ್ರಿ ಅವಾಗ ಹಂಗೆ ಬಿಟ್ಬಿಟ್ರಿ ಎಕ್ಸಸ್ ಅಂತ ಹೇಳಿ. ಎಕ್ಸಸ್ ಯಾಕೆಂದ್ರೆ ಬಿಕಾಸ್ ಆಫ್ ಪ್ರಕೃತಿ. ನಾವೆಲ್ಲ ಡಿಪೆಂಡ್ ಅಪ್ ಆನ್ ದಿ ನೇಚರ್ ಮೇಲೆ ರೀ. ನೀವು ಕೋರ್ಟಲ್ಲಿ ಒಂದು ದೊಡ್ಡ ಆದೇಶ ಮಾಡಿದ ತಕ್ಷಣ ನಾನು ಬಿಡೋಕ್ಕಾಗೋದಿಲ್ಲ. ಈ ಮಂತಲ್ಲಿ ಇಷ್ಟು ಅಲ್ಲಿ ಡ್ಯಾಮೇ ಖಾಲಿ ಆದರೆ ನಾನೆಲ್ಲಿಂದ ತೊಗೊಂಬಂದ್ಬಿಡ್ಲಿ? ಏನು ಕಿನ್ಲೆ ವಾಟ್ರ ಬಿಸ್ಲೆ ತಂದಲ್ಲಿ ಹಾಕ್ಬಿಟ್ಟು ತಗೊಂಡೋಗಿ ಅಂತ ಹೇಳೋಕ್ಕೆ ನೋ, ಇಟ್ ಈಸ್ ನಾಟ್ ದಿ ವೇ. ಅದಕ್ಕೇನೆ ಹೇಳಿದ್ದು, ಈಗ ಕಮಿಟಿ ಹೇಗಾಯಿತು ಹಾಗೇನೆ ಇನ್ನೊಂದು ಕಮಿಟಿ ಆಗಬೇಕು. ಓಕೆ, ಅಟ್ಲೀಸ್ಟ್ ಬರಲಿ, ಅವರು ಒಂದು ನೋಡ್ಕೊಂಡು ಹೋಗಲಿ. ಒಂದು ಸಂಘಟನೆ ಬಗ್ಗೆ ಹೇಳಿದ್ರಿ, ತಮಿಳ್ನಾಡು ಈಸ್ ವೆರಿ ಗುಡ್ ಇನ್ ಸಂಘಟನೆ. ಅವ್ರು ಭಾಳ ಅಲ್ಲಿ ಹಂಗಿದೆ ಏನು ಅಂತ ಹೇಳಿದ್ರೆ ನಾವಂತೂ ಹೋಗಿ ನೋಡಿಲ್ಲ, ಇದಿಲ್ಲ. ನಮ್ಮಲ್ಲಿ ಸಂಘಟನೆಗಳಿದೆ, ಇವರೇ ಹೇಳಿದರು. ಈಗ ನಾವೆಲ್ಲ ಒಂದಾಗಿದ್ದರೆ ನಡೀತಿತ್ತು. ನಾಳೆ ಬಂದ್ಗೆ ಯಾರೂ ಇಲ್ಲ. ಒಂದಷ್ಟು ಜನ ಹೊರಗಡೆ ಹೋಗ್ತಾರೆ, ಒಂದಷ್ಟು ಜನ ಒಳಗೆ ಬರ್ತೀನಿ ಸರ್, ವಾಪಸ್ ಬರ್ತೀನಿ. ಮಂಡ್ಯದಿಂದ ಪುಟ್ಟರಾಜು ಅಂತ ಒಬ್ಬ ಕಾಲರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪುಟ್ಟರಾಜು ಅವರೇ. ನಮಸ್ಕಾರ ಸರ್. ಹೆಂಗಿದೆ ಸರ್ ಮಂಡ್ಯದಲ್ಲಿ ವಾಸ್ತವ ಸ್ಥಿತಿ? ಮಂಡ್ಯದಲ್ಲಿ ಯಾವಾಗಲೂ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಬಿಡಿ ಸರ್. ಬೆಂಗಳೂರು ನೀರು ಕೊಟ್ಟರು ನಮ್ಮ ಜನಕ್ಕಂತೂ ನೀರು ಕೊಡಲ್ಲ. ನಮ್ಮ ಮಂಡ್ಯ ಜನಕ್ಕಂತೂ ನೀರು ಕೊಡೋದಿಲ್ಲ ಅವರು. ನಮ್ಮ ಮಂಡ್ಯ ಜನಕ್ಕೆ ಬುದ್ಧಿನೂ ಇಲ್ಲ ಹೇಳ್ಬೇಕು ಅಂದ್ರೆ. ನಮ್ಮ ಮಂಡ್ಯ ಜನ ಆಕ್ಚುಲಿ ಸ್ಟ್ರೈಕ್ ಮಾಡಬಾರ್ದು ಸರ್. ನಮ್ಮ ಮಂಡ್ಯ ಜನ ಸ್ಟ್ರೈಕ್ ಮಾಡಬಾರ್ದು ಲೆಕ್ಕಾಚಾರವಾಗಿ. ಯಾಕೆಂದ್ರೆ ಬೆಂಗಳೂರಿನವ್ರು ಮಾಡಬೇಕು ಸ್ಟ್ರೈಕ್ ನ. ಯಾಕೆ ಹೇಳಿ, ಮಂಡ್ಯದವ್ರಿಗೆ ಏನಿರ ಸ್ಟ್ರೈಕ್ ಮಾಡಿದವ್ರೆ, ಒಳ್ಳೆ ಕಾವೇರಿಗೆ ನೀರು ಕೊಟ್ಟವ್ರ? ಏನಿಲ್ಲ, ಕೊಡೋದೇ ಬೆಂಗಳೂರು ನೀರು. ಬೆಂಗಳೂರು ಯಾರು ಸ್ಟ್ರೈಕ್ ಮಾಡ್ತಾವ್ರ ಜನ? ನಾಳೆ ಬಂದ್ ಮಾಡ್ತಿದಾರಲ್ಲ ಸರ್. ಬಂದ್ ಯಾರು ಮಾಡ್ತಾವ್ರ ಸರ್? ಈಗಾಗಲೇ 13ನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಎಲ್ಲಾ ಸಂಘಟನೆಗಳು ಹೇಳಿದ್ರು ಅಲ್ವಾ ಸರ್? ತಮಿಳ್ನಾಡು ಇರುವಂತ ಒಗ್ಗಟ್ಟು ನಮ್ ಕರ್ನಾಟಕದಲ್ಲ ಸಂಘಟನೆಗಳು ಯಾಕೆ ಒಗ್ಗಟ್ಟಿಲ್ವಾ ಸರ್? ನೆಟ್ಗೆ ನಾನು ಅಂತಾರೆ ಹೊರತು ನಾವು ಅಂತ ಯಾವ ಸಂಘಟನೆಗಳು ಸ್ಟ್ರೈಕ್ ಮಾಡೋದಿಲ್ಲ. ಅಲ್ಲ ಪುಟ್ಟರಾಜ್ ಅವರೇ, ಈ ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡಿದ್ರೆ DK ಶಿವಕುಮಾರ್ ಅವರು ನೀರು ಬಿಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದಾರೆ ಸರ್. ಅವ್ರು ಬಿಟ್ಟೇ ಬಿಡ್ತಾರೆ ಸರ್. ಯಾರೇ ಸ್ಟ್ರೈಕ್ ಮಾಡಿದ್ರು ನೀರ್ ಬಿಡ್ತಾರೆ ಸರ್. ಯಾರೇ ಸ್ಟ್ರೈಕ್ ಮಾಡಿದ್ರು ನೀರ್ ಬಿಡ್ತಾರೆ. ಲಾಸ್ ಆಗೋದು ನಮ್ಗೇನೆ ನಿಜ. ಹೌದು. ಆದ್ರೆ ಕಾನೂನು ಮೊದ್ಲಿಂದ ನೀರ್ ಬಿಡ್ತೀವಿ ಅಂತ ಕಾನೂನು ಹೇಳ್ಕೊಂಡ್ ಬರುತ್ತೆ. ನಮ್ಮಲ್ಲಿ ಕಾನೂನ ಹೋರಾಟನ ಸರಿಯಾಗಿ ಮಾಡೋದಿಲ್ಲ ಇವರು, ನಮ್ಮ ಕರ್ನಾಟಕದವರು. ಅದೇ ತಮಿಳ್ನಾಡವ್ರು ನೋಡಿ ಎಷ್ಟು ಹೋರಾಟ ಕಾನೂನ ಇದ್ ಮಾಡ್ತಾರೆ ಅಲ್ವಾ? ಅವ್ರ ಪರವಾಗೇ ಕಾನೂನು ಆಗುತ್ತೆ ಯಾವಾಗ್ಲೂ.
ಅಲ್ವಾ? Okay. ನಮ್ಮ ಕಾನೂನು ಯಾಕೆ ಅವರು ಸರಿ ಮೇಂಟೈನ್ ಮಾಡೋದಿಲ್ಲ ನಮ್ಮ ಅದೇ ಸರ್ಕಾರ ಅಲ್ವಾ? ಈ ಕಾನೂನು ಹಳೆಯದನ್ನೇ ಇಟ್ಕೊಂಡು ಕೂತಿದ್ದಾರೆ, ಅದಕ್ಕೂ ತಿದ್ದುಪಡಿ ಮಾಡ್ಬೋದಲ್ಲ ಸರ್? ಹೊಸದಾಗಿ ಇದ್ರ ಬಗ್ಗೆ ಹೋರಾಟ ಆಗ್ಬೇಕು ಅಂತ ನಿಮ್ದು. ಖಂಡಿತ ಸರ್. ಎಸ್ ಸರ್, ಥ್ಯಾಂಕ್ ಯು ಪುಟ್ಟರಾಜು ಅವರೇ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಬಾಗೇಪಲ್ಲಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ, ಸುರೇಶ್ ಅಂತ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ. ನಮಸ್ತೆ. ಏನು ಬಂದ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇದು ಎಲ್ಲ ಸುಮ್ಮನೆ ಇದು ಬಂದು ಕರ್ನಾಟಕ ಎಲ್ಲ ಬಂದ್ ಮಾಡ್ಬೇಕಲ್ಲ. ಈಗ ನೀರು ಬಿಡ್ಬೇಕಾ ಅಥವಾ ಬೇಡವಾ ತಮಿಳ್ನಾಡಿಗೆ ನಿಮ್ ಪ್ರಕಾರ? ತಮಿಳ್ನಾಡಿಗೆ ಬಂದ್ ಮಾಡಿದ್ದಾರೆ. ಹಾಗೆ ಮಾಡ್ಬೇಕಾಗಿತ್ತು. ಈ ಕರ್ನಾಟಕದಲ್ಲಿ ಯಾಕೆ ಮಾಡ್ಬೇಕು? ಅಲ್ಲ ಸರ್, ತಮಿಳ್ನಾಡಿಗೆ ಕಾವೇರಿ ನೀರು ಬಿಡ್ಬೇಕೋ ಬೇಡವೋ? ಬಿಡ್ಬೇಕು. ಬಟ್ ನಮಗ್ ಕುಡಿಯೋಕೆ ನೀರಿಲ್ವಲ್ಲ, ಬೆಳೆಯೋದಕ್ಕೆ ನೀರಿಲ್ಲ. ಈಗ ನಮ್ಮ ರಾಜ್ಯದವರೇ ಆಗಿ ನೀವು ತಮಿಳ್ನಾಡಿಗೆ ನೀರು ಬಿಡ್ಬೇಕು ಅಂತ ಹೇಳಿದ್ರೆ? ಇಲ್ಲ ಕರ್ನಾಟಕ ಬಿಡ್ಬೇಕು ನೀರು. ಕರ್ನಾಟಕ ಬಿಡ್ಬೇಕು ನೀರು. ಅದೇ ಸರ್, ಕರ್ನಾಟಕನೇ ಯಾಕೆ ಬಿಡ್ಬೇಕು ಅಂತ ನಮ್ಮಲ್ಲೇ ಸಂಕಷ್ಟ ಇದ್ದಾಗ ನಾವು ಮತ್ತೊಬ್ಬರ ಮನೆಗೆ ನೀರು ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಈಗ ಎಲ್ಲರದು. ಮಂಡ್ಯದಲ್ಲಿ ಅದಕ್ಕಾಗಿನೇ ಹೋರಾಟ ಆಗ್ತಿದೆ. ಓಕೆ, ಥ್ಯಾಂಕ್ ಯು ಸುರೇಶ್ ಅವರೇ. ಮೈಸೂರಿಂದ ಮಲ್ಲಿಕಾರ್ಜುನ್ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ಮಲ್ಲಿಕಾರ್ಜುನ್ ಅವ್ರ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಕೇಳಿಸ್ತಾ ಇದೆ ಸರ್, ಮಾತಾಡ್ಬೋದಾ? ಎಸ್ ಪ್ಲೀಸ್ ಸರ್ ಹೇಳಿ. ನಾನು ತುಂಬಾ ವರ್ಷದಿಂದ ನೋಡ್ತಿದ್ದೀನಿ, ಕರ್ನಾಟಕ ಸ್ಟೇಟ್ ಇಂದ ಆರ್ಗ್ಯುಮೆಂಟ್ ಮಾಡಕ್ ಹೋಯ್ತಾರಲ್ಲ ಲಾಯರ್ಗಳು, ಎಲ್ಲಾರನ್ನು ವಯಸ್ಸಾದವ್ರನ್ನ ಕಳಿಸ್ತಾರೆ, ಮುದ್ಕರ್ನ ಅರ್ಳ ಮಳ್ಳ ಅಂದವ್ರಂಗೆ. ಅನುಭವ ಇರುತ್ತೆ ಅಂತಾರವ್ರು. ಯಾವ ಅನುಭವ ಇರ್ತದೆ ಸರ್? ಯಾವ ಅನುಭವನೂ ಇರಲ್ಲ. ಅಲ್ಲಿ ಮಾತಾಡ್ತಾರೆ. ನೆನ್ನೆ ಯಾರು ಹೋಗಿದ್ದವ್ರು ನೋಡಿ, ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಉಳ್ಕೊಂಡವ್ರೆ ವಾಪಸ್ಸು. ಹಂಗ ಉಳ್ಕೊಂಡ್ರೆ ಯಾರು ವಾದ ಮಾಡ್ತಿಲ್ಲ ಅವರು. ಎಲ್ಲಾ ಸರ್ಕಾರಗಳು ಬಂದ್ರು ಹೋಯ್ತು. ನಮ್ ಮನೆ KRS ಪಕ್ಕನೆ ಇನ್ನೂ ಒಂದ್ ಮನೆ ಇದೆ ನಮ್ದು ಅಲ್ಲೇನೆ. ಯಾರು KRS ಬಗ್ಗೆ ಮೈಂಟೆನೆನ್ಸ್ ಇಲ್ಲ ಸರ್ ಒಬ್ರುನು. ನೀವು ನೋಡಿದ್ರಲ್ಲ, KRS ಡ್ಯಾಮ್ ನಲ್ಲಿ ಅದು ಕ್ರಾಕ್ ಆಯ್ತು, ಇದು ಕ್ರಾಕ್ ಆಯ್ತು, ಹಂಗೆ ಹಿಂಗೆ ಅಂದ್ರು. VC ನಾಳೆ ರಿಪೇರಿ ಮಾಡಿಸ್ಬೇಕು ಅಂದ್ರು. ಆ ಟೈಮಲ್ಲೆಲ್ಲ ಹೂಳ್ ಎತ್ತಿಸ್ಬೋದಾಗಿತ್ತು. ಯಾರು ಎತ್ತದೇ ಇಲ್ಲ, ಯಾವ ಸರ್ಕಾರನೂ ಎತ್ತಿಲ್ಲ ಇದುವರೆಗೆ. ನಾನು ಸರ್ವಿಸ್ ಅಲ್ಲೇ ನೋಡಿಲ್ಲ. ನನ್ಗೀಗ ಒಂದ್ 70 years. ನನಗೆ ಇದು KRS ಕೋರ್ಸ್ ಶುರು ಮಾಡಿದಾಗ 55 ವರ್ಷದ ಕೆಳಗಡೆ KRS ಅಲ್ಲೆಲ್ಲ ಓಡಾಡಿದ್ದೆ. ಏನು ಪ್ರಯೋಜನ ಇಲ್ಲ. ಸರ್ಕಾರದವ್ರು ಬರ್ತಾರೆ, ಹೂಳೆತ್ತಿಸ್ತೀವಿ ಅಂತಾರೆ, ಯಾರು ಹೂಳೆತ್ತಿಸಿಲ್ಲ. ಅದು ಹೂಳ ಎಷ್ಟು ಅಡಿ ನಿಂತ್ಕೊಂಡಾಯ್ತು, ಡ್ಯಾಮ್ ಕಟ್ಟಾಗ್ಲಿ ನಾನು ಎತ್ತಿಲ್ಲ. ವಾಟರ್ ರಾಜ್ಯ ಸರ್ಕಾರದವರು ಹೂಳು ಎತ್ತೋ ವಿಚಾರ ಕೇಂದ್ರ ಸರ್ಕಾರ ಕೇಳ್ತಾರೆ, ಕೇಂದ್ರದವರು ಮಾಡ್ಬೇಕದನ್ನ ಅದಕ್ಕೆ ಅಂತ. ಎಲ್ಲ ಬೇರೆ ಚರ್ಚೆ ಇದೆ ಸರ್. ಅದು ಕರ್ನಾಟಕ ಸರ್ಕಾರದಲ್ಲಿ ಆಡಳಿತ ನಡೆಸ್ತಿರೋರು ಯಾರು? ಕರ್ನಾಟಕ ಸರ್ಕಾರದವ್ರಿಗೆ ಸಂಬಂಧಪಟ್ಟದ್ದು. ಹೂಳೆತ್ತಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ಬೇಕು ಅವರು ಆ ಕೆಲಸ ಮಾಡ್ತಕ್ಕೆ. ಈಗ ಅದಂಗೆ ಮತ್ತೆ ಡ್ಯಾಮ್ದು ಗೇಟ್ ಎಲ್ಲ ರಿಪೇರಿ ಮಾಡಿ ಅಲ್ಟಿಮೇಟ್ ಹೇಳಿ, ನೀರ್ ಬಿಡ್ಬೇಕು ಅಥವಾ ನೀರ್ ಬಿಡಬಾರ್ದು ಕರ್ನಾಟಕದವರು? ಯಾಕೆ ಸರ್ ಬಿಡ್ಬೇಕು? ಫಸ್ಟ್ ನಮ್ದು ನೋಡ್ಬೇಕು. ನಮ್ಗೆ ಕುಡಿಯೋಕೆ ನೀರಿಲ್ಲ. ಈ ನೀರ್ ಬಿಟ್ಬಿಟ್ರೆ ನೆಕ್ಸ್ಟ್ ನೀವು ಟಿವಿಲಿ ಅನೌನ್ಸ್ ಮಾಡಿದ್ರೆ ಮಳೆಗಾಲ ಇಲ್ಲ, ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅಂತ ನೀವೇ ಹೇಳಿದೀರಾ. ಇದೆಲ್ಲ ನೀರು ಹೊಂಟೋಗ್ಬಿಟ್ರೆ ಕುಡಿಯೋಕೆ ನೀರಿನ ಸಮಸ್ಯೆ ಆಗತ್ತಿಲ್ವಾ? ಓಕೆ ಸರ್, ನೋಡೋಣ ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮಂಡ್ಯದಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ, ಮೂರ್ತಿ ಅಂತ. ನಮಸ್ಕಾರ ಮೂರ್ತಿ ಅವರೇ. ಸರ್, ಇವರು ಕಾನೂನು ಹೋರಾಟಕ್ಕೆ ಏನ್ ಮಾಡ್ಬೇಕು ಅಂತ ಇವರು ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಸರ್ ಅಪೀಲ್ ಹೋಗ್ಬೇಕಾಯ್ತು ಇವರು. ಈಗ ಹೈಕೋರ್ಟ್ ಇಂದ ಆದ್ಮೇಲೆ ಇವ್ರು ಆದೇಶದಂತೆ ನೀರ್ ಬಿಟ್ಕೊಡ್ತೀವಿ ಅಂತಾರೆ. ಮುಂದಿನ ಬೆಳೆಗೆ ರೈತರಿಗೆ ಏನ್ ಮಾಡುದು, ಏನು ಎತ್ತ ಅಂತ ಇವ್ರು ಏನು ಇದ್ ಮಾಡ್ದಾನೆ ಏಕಾಏಕಿ ನೀರ್ ಕೊಟ್ಬಿಟ್ರು ರೈತರಿಗೆ ಏನ್ ಮಾಡುದು? DK ಶಿವಕುಮಾರ್ ಹೇಳಿದ್ರಲ್ಲ ನಿಮ್ಗೆ, ಯಾವುದೇ ಕಾರಣಕ್ಕೂ ಈ ಬಾರಿ ಬೆಳೆ ಬೆಳಿಬೇಡಿ, ಮಳೆ ಕಡಿಮೆ ಆಗುತ್ತೆ ಅಂತ. ಅಲ್ಲ, ಈಗ ನಮ್ಮ ನಾಡಲ್ಲಿ ಕಾವೇರಿ ಕಟ್ಟೆ ಮಡಿಕೊಬಿಟ್ಟು ನಾವು ಅವ್ರ ನೀರ್ ಕೊಟ್ಬಿಟ್ಟು ನಾವು ಬೆಳೆ ಬೆಳಿದನ್ ರೈತ ಏನ್ ಮಾಡೋದು? ಮತ್ತೆ ನಮ್ದು ಹಂಗಾರೆ ಸಿಟಿ ಮಾಡ್ಬಿಡ್ಲಿ, ಮಂಡ್ಯ ಏನು ಫುಲ್ ಈಗ ಬಿಡ್ದಿ ಟೌನ್ ಮಾಡ್ದಂಗ್ ಬಿಡಿ. ನಾವು ಜಮೀನ್ ಮಡಿಕೆ ಏನ್ ಮಾಡೋದು? ಮಂಡ್ಯ ಫುಲ್, ಮಂಡ್ಯ ಡಿಸ್ಟಿಕ್ ಎಲ್ಲ ಅವರು. ನೀವೇನ್ ಮಾಡ್ಕೊಂಡಿದ್ದೀರಾ? ಕೃಷಿ ಮಾಡ್ತೀರಾ ನೀವು? ಕೃಷಿ ಸರ್, ಈಗ 2 ಎಕರೆ ಜಮೀನ್ ಐತೆ, ಏನ್ ಮಾಡುದು ಮತ್ತೆ? ನೀರ್ ಬಿಟ್ಟಿಲ್ವಾ? ನೀರ್ ಬಿಟ್ಟಿಲ್ಲ. ಈಗ ಬೆಳೆ ಹಾಕುದು ಬಿಡುದು ಅಂತ ಯೋಚನೆ ಆಗತ್ತೆ. ಇನ್ನು ಇವರು ಡಿಸ್ಕಷನ್ ಮಾಡ್ತೀವಿ ಹೇಳ್ತೀವಿ ಅಂತಾರೆ. ಈಗ ನಾಳೆ ಬಂದಿಗೆ ಹೆಂಗೆ ನಿಮ್ದು ಹೆಂಗ್ ಹೋರಾಟ ಇದೆ? ಮಂಡ್ಯದಲ್ಲಿ ಪ್ರತಿಭಟನೆ ಎಲ್ಲ ಆಗ್ತಿದೆ? ಏನು ಪ್ರತಿಭಟನೆ ಮಾಡ್ತಾರೆ ಸರ್? ಈಗ ಮಂಡ್ಯ ಒಂದ್ ಹಳ್ಳಿಲ್ ಮಾಡ್ಬಿಟ್ರೆ, ಒಂದ್ ಸಿಟಿಲ್ ಮಾಡ್ಬಿಟ್ರೆ ಆಗಲ್ಲ ಸರ್. ಬೆಂಗಳೂರಲ್ಲಿ ಏನ್ ಮಾಡ್ತಾರೆ, ಅವ್ರ ಕುಡಿಗೆ ನೀರು 3/4 ಭಾಗ ಅವ್ರಿಗೆ ಹೋಗ್ತದೆ. ಈಗ ನಮ್ಗೆ 1/4 ಭಾಗ. ಈಗ ನೀರು ಇಲ್ಲ ಅಂದ್ರೂ ಬೆಂಗಳೂರು ನೀರು ಕೊಡ್ಲೇಬೇಕು.
ಇನ್ನೆರಡು ಅಂತ ಆದ್ರೆ ನಮ್ಗೆ ಬೆಳೆ ಬೆಳಿಕ್ಕೂ ನೀರಿಲ್ಲ. ಈಗ ಬೆಡ್ದಿಟ್ಟು ಒಂದ್ ಮಾಡ್ತೀವಿ ಅಂತ ಅವ್ರೆ, ಅಲ್ಲಿಗೆ ಇನ್ನೊಂದು ಈಗ ಇದಾದ್ರೆ ನೀರೇ ಇಲ್ಲ. ಅಂದ್ರೆ ನಮ್ಮನ್ನ ಫಸ್ಟ್ ನೋಡಿ ಆಮೇಲೆ ತಮಿಳ್ನಾಡನ್ನ ನೋಡಿ ಈಗ ನೀರು ಬಿಡಬೇಡಿ ಅಂತ ನಿಮ್ಮ ವಾದ ಅಲ್ವಾ? ಸರ್ ಎಸ್ ಸರ್, ಅದಕ್ಕೆ ಏನಾದ್ರು ಒಂದು ಇದು ಮಾಡ್ಬೇಕು ಇವರು ಸರ್ಕಾರ, ಪರಿಹಾರ ತೆಗೆದುಕೊಳ್ಬೇಕು ಅಂತ. ಓಕೆ, ಥ್ಯಾಂಕ್ ಯು ಮೂರ್ತಿ ಅವರೇ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಮೈಸೂರಿನಿಂದ ಪರಮೇಶ್ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಪರಮೇಶ್ ಅವರೇ. ನಮಸ್ತೆ ಸ್ನೇಹಿತರೆ. ನಮಸ್ತೆ. ನಮಸ್ತೆ ಸರ್. ನೋಡಿ, ನನಗೀಗ 72 ವರ್ಷ. ನಾನು ಜೀವನವೆಲ್ಲ ಕನ್ನಡ ಹೋರಾಟ ಮಾಡ್ಕೊಂಡ್ ಬಂದೀನಿ. ಕರ್ನಾಟಕ ಕನ್ನಡಿಗರು ಸದೃಢ ಉಳ್ಳಂತವ್ರು. ಹೌದು. ನಾನು ಹೇಳೋದು ತಮಿಳ್ನಾಡಿಗೆ ಯಾಕೆ ನೀರು ಬಿಡ್ಬೇಕು ನಾವು? ಕೋರ್ಟ್ ತೀರ್ಪು ಕೊಟ್ಟಿದೆ, ಹೀಗಾಗಿ ಬಿಡ್ಬೇಕು ಅಂತ. ಅಲ್ಲ, ಕೇಳಿ ಅವತ್ತಿಂದ ಇವತ್ತವ್ರಿಗೆ ಕನ್ನಡಿಗರು ಸ್ವಲ್ಪ ಸೋಮಾರಿಗಳು ಇಲ್ಲ, ನಾನು ಸೇರಿಸಿ ಒಪ್ಕೋತಾ ಇದ್ದೀನಿ. ಅವತ್ತು ನೀರ್ ಗಂಟೆಗಳೆಲ್ಲ ತಮಿಳ್ನಾಡೇ ಇದ್ರು. ನಮ್ಮ ಕನ್ನಡಿಗರು ಏನಪ್ಪಾ ಅಂದ್ರೆ ಸ್ವಾಭಿಮಾನಿಗಳು. MBBS ಮಾಡಿದೀನಿ, ಆ ಕೆಲಸ ಮಾಡ್ಲಾ, ನಾ BSc ಮಾಡಿದೀನಿ, ಈ ಕೆಲಸ ಮಾಡ್ಲಾ, ಇದನ್ನ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದು. ನಮ್ಮ ರಾಜ್ಯದಲ್ಲಿ MP ಗಳು MLAಗಳು ಸೋಮಾರಿಗಳು. ರಾಜ್ಯದ ಬಗ್ಗೆ ಯಾರಿಗೂ ವಿಶ್ವಾಸ ಇಲ್ಲ. ಕರೆಕ್ಟ್. ಒಂದ್ ಮಾತಂತೂ ಸತ್ಯ, ವಾಟಾಳ್ ಅವರು ಇಲ್ದೇ ಹೋಗಿದ್ರೆ ಬೆಂಗಳೂರಲ್ಲಿ ಕನ್ನಡ ಉಳ್ಕೋತಿರ್ಲಿಲ್ಲ. ಅವತ್ತಿನ ವಾಟಾಳ ಬೇರೆ, ಇವತ್ತಿನ ವಾಟಾಳ ಬೇರೆ. ನಾವು ಜೊತೆಲಿ ಇದ್ದವರು. ನಾವು ನಮ್ಗೆ ಎಷ್ಟು ಬೇಕೋ ಊಟ ಮಾಡ್ಕೊಂಡು ಪಕ್ಕದ ಮಂಡ್ಯ ಜಿಲ್ಲೆ ರೈತರು ಪ್ರಾಮಾಣಿಕರು, ಸ್ವಲ್ಪ ಕೋಪವಂತರು, ನಿಜ ಕರುಣಾಮಯಿಗಳು. ಭಾರತಾಂಬೆ ಸುಪುತ್ರಿ, ಕನ್ನಡಾಂಬೆ ವರಪುತ್ರಿ, ಕಾವೇರಮ್ಮನ್ನ ದೇವ್ರ ರೂಪದಲ್ಲಿ ಕಾಣ್ತಾ ಇದೀವಿ ನಾವು. ಈಗ ಸರ್ಕಾರ ಏನ್ ಮಾಡ್ಬೇಕು ಈ ವಿಚಾರದಲ್ಲಿ ಫೈನಲ್ ಆಗಿ? ಏನು ಮಾಡೋಲ್ಲ. ನಮ್ಮ ರಾಜ್ಯದ ಏನು 224 MLAಗಳಿದ್ದಾರೆ, ಅವ್ರು ಪಕ್ಷ ಬೇರೆ ಬಿಟ್ಟು ಒಗ್ಗಟ್ಟ ಹೋರಾಟ ಮಾಡಬೇಕು. ಎಸ್ ಸರ್, ನೋಡೋಣ ಏನ್ ಮಾಡ್ತಾರೆ ಅಂತ. DK ಶಿವಕುಮಾರ್ 32 ಜನ ನೋಡಿ ಅವತ್ತು ಸಂವಿಧಾನವನ್ನು ಸುಟ್ಟಾಕರು ತಮಿಳುನಾಡಲ್ಲಿ. ನಾವು ಹಾಗೆ ಮಾಡ್ಲಿಲ್ಲ. ಕೇಂದ್ರ ಸರ್ಕಾರ ಬೆಲೆ ಕೊಟ್ಟು ನಾವು ನಮ್ಮ ಮಾತೃಭಾಷೆ ಉಳಿಸ್ಕೋಬೇಕು ಅಂತ ಹೇಳಿ ಸಂವಿಧಾನ ಬೆಲೆ ಕೊಟ್ಟಿವಿ ನಾವು. ಅವತ್ತಿನ ಇವತ್ತು ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಸಂವಿಧಾನ ನಮ್ಗೆ ಅವಮಾನ ಮಾಡ್ತಾ ಇದೆ. ನಾವು ಭಾರತ ಭೂಪಟದಲ್ಲಿ ಕರ್ನಾಟಕ ಇಲ್ವಾ? ತಮಿಳರಂತೆ ನಾವು ಒಗ್ಗಟ್ಟಾಗೋಣ, ಆ ಮುಖಾಂತರ ಹೋರಾಟ ಮಾಡೋಣ ಅನ್ನೋದು ನಿಮ್ಮ ಆಶಯ. ಖಂಡಿತ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಪರಮೇಶ್ ಅವರೇ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಯತೀಶ್ ಅವರೇ, ಬಂದ್ ವಿಚಾರದಲ್ಲಿ ನೀವು ಪ್ರವೀಣ್ ಶೆಟ್ಟಿ ಬಣದವರೇ, ಅದು ಬಂದಿಲ್ಲ ನಾಳೆ ಆಗಿದ್ರೆ ನೀವು ಬೆಂಬಲ ಕೊಡ್ತಾ ಇಲ್ಲ? ನಾವು ಬೆಂಬಲ ಕೊಡ್ತಾ ಇಲ್ಲ ಅಂದ್ರೆ ಇವಾಗ ನಾಳೆ ಕೋರ್ಟಲ್ಲಿ ಆದೇಶ ಇದೆ. ಓಕೆ, ಆದೇಶ ನೋಡ್ಕೊಂಡು ಏನಾಗಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಯಾಕಂದ್ರೆ ಒಂದು ಬಂದ್ ಮಾಡೋದ್ರಿಂದ ಸರ್ ಪರಿಹಾರ ಅಂತೂ ಸಿಗಲ್ಲ ಸರ್. ಸಮಸ್ಯೆಗೆ ಪರಿಹಾರನ ಹುಡುಕ್ಬೇಕೇ ಹೊರತು ಸಮಸ್ಯೆನ ದೊಡ್ಡದು ಮಾಡ್ಕೊಂಡು ಹೋಗ್ಬಾರ್ದು. ಇವಾಗ ನಮ್ಮ ಹಿರಿಕರು ಹೇಳ್ದಂಗೆ ಬಂದು ಬೇಡ ಅಂತ ನಮ್ಮ ಪ್ರವೀಣ್ ಶೆಟ್ಟಿ ಬಣದಿಂದ, ಬಂದು ಬೇಡ ಅಂತ ನಮ್ಮ ಒಗ್ಗಟ್ಟು ಬೆಂಬಲದಿಂದ ಬಂದು ಬೇಡ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನಾಳೆ ತೀರ್ಪು ಮುಖಾಂತರ ತಿಳಿಯುತ್ತೆ ಸರ್, ಏನು ಮಾಡ್ಬೋದು ಅಂತ. ನಾವು ಹೋರಾಟವಂತೂ ನಿಲ್ಸಲ್ಲ, ನಮ್ಮ ಕಾವೇರಿ ನಮ್ಮ ಹಕ್ಕು ಅನ್ನೋ ಹೋರಾಟವಂತೂ ನಿಲ್ಸಲ್ಲ. ನೀರು ಬಿಡಬೇಕು ಬಿಡಬಾರ್ದು ಅನ್ನೋದು ನಾಳೆ ತೀರ್ಪು ಮೇಲೆ ನಿರ್ಧಾರ ಆಗಿದೆ. ಬಂದಂತೂ ನಮ್ಮ ಕಡೆಯಿಂದ ಇಲ್ಲ ಸರ್, ನಾವು ಬೆಂಬಲ ಕೊಡ್ತಾ ಇಲ್ಲ ಬಂದ್ಗೆ. ಮುಂದಿನ ದಿನಗಳಲ್ಲಿ ಸರ್ಕಾರವಾಗಿ ಏನ್ ಮಾಡಬೇಕು ಅಂತ ಸೊಲ್ಯೂಷನ್ ಆದ್ರೂ ಹೇಳ್ಬಿಡಿಯಲ್ಲ. ಹೌದು, ಮೇಕೆದಾಟು ಮಾಡಬೇಕು, ಒಪ್ಪಿಕೊಳ್ತೀನಿ. ನೀರು ಬಿಡಬಾರ್ದು, ಓಕೆ ಒಪ್ಪಿಕೊಳ್ತೀನಿ. ನೀರು ಬಿಡದೆ ಹೋದ್ರೆ ಕಾನೂನಿನ ಉಲ್ಲಂಘನೆ ಆಗುತ್ತೆ. ಹೌದು, ಒಂದು ಸೊಲ್ಯೂಷನ್ ಆದ್ರೂ ಬೇಕಲ್ಲ, ಇದನ್ನ ಮಾಡಿ ಅಂತ ಒಂದು ಸೊಲ್ಯೂಷನ್ ಕೊಡಿ ಸರ್ಕಾರಕ್ಕೆ. ಸರ್, ಮಹದಾಯಿ ಯೋಜನೆನ ಜಾರಿಗೆ ತಂದ್ರೆ ಯಾವ ಸಮಸ್ಯೆನೂ ಇರಲ್ಲ ಅಲ್ವಾ ಸರ್? ಮಹದಾಯಿ ಅಲ್ಲ, ಮೇಕೆದಾಟು. ಮೇಕೆದಾಟು ಯೋಜನೆನ ಜಾರಿಗೆ ತಂದ್ರೆ ಯಾವ ಸಮಸ್ಯೆನೂ ಇರಲ್ಲ ಸರ್. ಹಿಂದಿನ ಕಾಲದಿಂದ ತಗೊಂಡ್ ಬರ್ತೀನಿ ಅಂತ ಅವ್ರು ಮುಂದೆ ಬರ್ತಾರೆ. ತಮಿಳಿಗರು ಯಾವುದೋ ಒಂದು ಖ್ಯಾತಿ ತೆಗೆದು ಮತ್ತೆ ಅಲ್ಲಿ ಜಗಳ ಮಾಡ್ತಾರೆ, ಅದು ನಿಂತೋಗುತ್ತೆ. ಸೊ ಮಹದಾಯಿ ಯೋಜನೆ ತಂದ್ರೆ ಯಾವ ಸಮಸ್ಯೆನೂ ಬರಲ್ಲ. ಮೇಕೆದಾಟು ಯೋಜನೆ ತಗೊಂಡ್ಬಂದ್ರೆ ಯಾವ ಸಮಸ್ಯೆ ಇರಲ್ಲ ಸರ್. ಇಲ್ಲಿಂದ ನೀರು ಪೊಲ್ಯೂಷನ್ ಆಗೋದು ಅಲ್ಲಿ ಸ್ಟಾಕ್ ಆಗುತ್ತೆ, ಅವ್ರಿಗೆ ಕಷ್ಟ. ತಮಿಳರ ವಾದ ಇದೆ ಸರ್, ತಮಿಳುನಾಡಿನ ವಾದ ಇದೆ. ನಮಗೆ ಬರಬಹುದಾದಂತ ನೀರನ್ನ ತಡೆ ಹಿಡಿಯುವಂತ ಉದ್ದೇಶದ ಕಾರಣಕ್ಕಾಗಿ ಇವರು ಮೇಕೆದಾಟು ಮಾಡ್ತಿದ್ದಾರೆ ಅಂತ. ಸರ್, ಇಲ್ಲಿ ತಡೆಗಟ್ಟುವಂತ ಉದ್ದೇಶ ಏನಿಲ್ಲ ಸರ್. ನಮ್ಗೆ ನೀರಿಲ್ಲ ಅಂದಾಗ ಅವ್ರಿಗೆ ನೀರು ಎಲ್ಲಿಂದ ಬಿಡೋದಕ್ಕಾಗುತ್ತೆ ಸರ್? ಇವಾಗ ಮಳೆ ಬಂತು ಅಂದಾಗ ಡ್ಯಾಮ್ ಎಲ್ಲ ತುಂಬಿ ಅಲ್ಲಿಂದ ನೀರು ಫಾಲ್ ಆಗ್ಬೇಕಂದ್ರೆ ಅವ್ರಿಗೆ ಹೋಗುತ್ತೆ. ಅವಾಗ ನಾವು ಅಭ್ಯಂತರ ಯಾವುದು ಮಾಡ್ತಾ ಇಲ್ಲ. ಮಳೆ ಬರ್ದಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂದಾಗ ನಾವು ತಡೆ ಹಿಡಿಯೋದೆಲ್ಲಿಂದ ಇದೆ? ಎಸ್ ಸರ್, ಬರ್ತೀನಿ. ಅಮೃತೇಶ್ ಅವರೇ, ಎಲ್ರದ್ದು ಒಂದು ಒತ್ತಾಯ ಇದೆ, ಒಂದು ಕಾನೂನಾತ್ಮಕವಾಗಿ ಮಾತಾಡ್ಬಿಡೋಣ ಈ ಪಾಯಿಂಟ್ ಅನ್ನ. ಒಂದು ಸಂಕಷ್ಟ ಸೂತ್ರ ಜಾರಿ ಆಗಬೇಕು. ಈ ಸಂಕಷ್ಟ ಸೂತ್ರದ ಬಗ್ಗೆ ಏನು?
ನೋಡಿ, ತಾವು ಹೇಳಿದಾಗೆ ಸಂಕಷ್ಟ ಸೂತ್ರದ ಬಗ್ಗೆ ಅದರಲ್ಲೂ ಕೂಡ ಆ ರಿಪೋರ್ಟ್ ಒಳಗಡೆ ಇದೆ. ಓಕೆ, ಈಗ ಎರಡೂ ಕಡೆ ಈಗ ನಮ್ಮಲ್ಲಿ ನೀರೇ ಇಲ್ಲ ಅಂದಾಗ ಯಾವ ಒಂದು ಪ್ಲ್ಯಾನು, ಈಗ ನೀವು ಮಂತ್ಲಿ ಇಷ್ಟು ಬಿಡಬೇಕು ಅಂತ ಹೇಳಿದ್ದು ಕರೆಕ್ಟ್, ಒಪ್ಕೋತೀವಿ, ಅದು ತೀರ್ಪಲ್ಲಿ ಬಂದಿರೋದು. ಅಕಸ್ಮಾತ್ ಇಲ್ಲೇ ನೀರಿಲ್ಲ ಅಂದಾಗ ಆವಾಗ ಎರಡೂ ಪಾರ್ಟಿಯವರು ಕೂತ್ಕೊಂಡು ಮಾತಾಡಿ ಒಂದು ಸಂಧಾನಕ್ಕೆ ಬರಬೇಕು. ಇಲ್ಲ CWC ಅವರು ಇನ್ನೊಬ್ಬರು ಬಂದು ಅದನ್ನೆಲ್ಲ ನೋಡಿ ಒಂದು ರಿಪೋರ್ಟ್ ಕೊಟ್ಟು ತದನಂತರದಲ್ಲಿ ಬರಬೇಕು. ಸಿಂಪಲ್ ಇದನ್ನು ನಾನು ಭಾಳ ಚೆನ್ನಾಗಿ ಇದನ್ನು ಹೇಳಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಅರ್ಜೆಂಟಾಗಿ ಇದಕ್ಕೆ ಹೋಗಬೇಡಿ, ತಾಳ್ಮೆ ಇರಬೇಕು. ಇವತ್ತು DK ಶಿವಕುಮಾರ್ ಅವರು ಆಗಸ್ಟ್ 3ಕ್ಕೆ ವಿಜಯನ ಬರೋಕ್ಕೆ ಹೇಳಿದರು. ಇಲ್ಲಿದ್ದು ಎಲ್ಲ ಸಂಘಟನೆಗಳು ಏನು ದೊಡ್ಡ ಬಂದರೆ ಅದೆಲ್ಲ ಪಾಕಿಸ್ತಾನದವರು ಇಲ್ಲಿಗೆ ಬಂದ ಹಾಗೆ ಅಂತ ತಿಳ್ಕೊಂಡು ಹೋರಾಟಗಳು ನಡೀತಿತ್ತು. ಇಲ್ಲ, ರೈತರೆಲ್ಲ ಹೋರಾಟ ಮಾಡ್ತಾರೆ. ಹೌದು, ಮಾಡ್ತಾ ಇದ್ರು. ನೋಡ್ರಿ, ಅಕಸ್ಮಾತ್ ನಾಳೆ ಇಲ್ಲೂ ಅದೇನೆ ಅಲ್ವಾ, ಅಲ್ಲೂ ಆಗೋದನ್ನ ಅಷ್ಟೇನೆ. ಬಾಪ ಮಾತಾಡು, ಮೀಡಿಯೇಷನ್ ಇಲ್ದೇ ಯಾವುದೂ ಆಗೋದಲ್ಲ. ಇವತ್ತು ನಿಮ್ಗೆ ಹೇಳ್ತೀನಿ, 20-40 ವರ್ಷದ ಕೇಸ್ಗಳನ್ನ ಕೊನೆ ಕೂತ್ಕೊಂಡು, ಯಾಕೆಂದರೆ ನಾವು ಅಷ್ಟೊತ್ತಿಗೆಲ್ಲ ನಮಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ಇನ್ನು ಮುಂದೆ ನಾನು ಸ್ವಲ್ಪ ಇಂಟ್ರಪ್ಟ್ ಆಗ್ತೀನಿ ಈ ವಿಚಾರದಲ್ಲಿ. ಪರ್ಸನಲ್ ಕೇಸ್ಗಳೇ ಬೇರೆ ಸರ್, ರಾಜ್ಯಗಳ ಹೌದು, ರಾಜ್ಯಗಳ ಸರ್, ದೇಶಗಳಲ್ಲಿ ಆಗಿದೆ, ನಾನು ಒಪ್ಪಿಕೊಳ್ತೇನೆ. ಇಲ್ಲೂ ನೀವು ತಮಿಳುನಾಡಿನ ಇತಿಹಾಸದಲ್ಲಿ ಅಲ್ಲಿ ಬಂದಿರುವಂತ ಯಾರೇ ಮುಖ್ಯಮಂತ್ರಿಗಳಾದ್ರೂ ನಾವು ಆ ವಿಚಾರದಲ್ಲಿ ಸಡಿಲಿಕೆಯನ್ನೇ ಮಾಡಿಲ್ಲ ಅಂತ. ಹೌದು, ಮಾಡಿಲ್ಲ. ನೀವೆಲ್ಲರೂ ಕೂತ್ಕೊಂಡು ಮಾತಾಡಿದ್ದು ಒಂದು ಹೆಜ್ಜೆ ಮುಂದಕ್ಕೆ. ಹೌದು ಸರ್, ಜಗದೀಶ್ ಶೆಟ್ಟರ್ ಜಯಲಲಿತಾ ಇದೇ ಬೆಂಗಳೂರಲ್ಲಿ ಮಾತಾಡಿದ್ರಿ 2012ರಲ್ಲಿ. ಅದಕ್ಕೆ ಏನಾಗಿತ್ತು ಪ್ರತಿಫಲ? ಏನು ಸಿಕ್ಕಿರ್ಲಿಲ್ಲ. ಅಲ್ಲಿ ಪ್ರತಿಫಲ ಅಂತಲ್ಲ, ಅವತ್ತಿನ ಕಾಲಘಟ್ಟ ಬೇರೆ, ಇವತ್ತಿನ ಕಾಲಘಟ್ಟ ಬೇರೆ. ನಮ್ಮಲ್ಲಿ ಮೀಡಿಯೇಷನ್ಗೆ 3 ಸರಿ ರೆಫರ್ ಮಾಡ್ತಾರೆ, 4 ಸಾರಿ ರೆಫರ್ ಮಾಡ್ತಾರೆ. ಯಾಕೆ ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದು? ಕೂತ್ಕೊಂಡು ಕ್ವಿಕ್ ಆಗಿ ಕೊನೆ ರಿಯಾಕ್ಷನ್ ನೋಡಿ ಸರ್, ಇಲ್ಲಿ ಪ್ರತಿಷ್ಠೆಗಳು, ಅದು ಸಂಘಟನೆಗಳಾಗ್ಬೋದು, ರಾಜಕಾರಣ ಯಾವುದೇ ಪಕ್ಷ ಆಗಿರ್ಬೋದು, ಪ್ರತಿಷ್ಠೆ ಬಿಟ್ಟು ನನ್ನಿಂದನೇ ನಾನು, ನನ್ನ ಇಲ್ದಿರ ಅದು ಬಿಟ್ಟು ಇಲ್ಲಿ ಹೋರಾಟ ಮಾಡಿದ್ರೆ ಖಂಡಿತ ಆಗುತ್ತೆ. ಇಲ್ಲಿನ ನಮ್ಮ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಎರಡೂ ರಾಜ್ಯಗಳನ್ನ, ಇದು ಭಾರತ ಒಕ್ಕೂಟದಲ್ಲಿರುವಂತದ್ದು, ಈ ಕೂರ್ಸ್ ಮಾತಾಡಿದ್ರೆ ಆಗುತ್ತೆ. ಇವ್ರಿಗೆ ಈ ಕಾವೇರಿ ವಿವಾದದಿಂದಾನೇ ಅವರು ಅಲ್ಲಿ ಬೇಳೆ ಬೇಯಿಸ್ಕೊಂತಾರೆ, ಇವ್ರು ಬೇಳೆ ಬೇಯಿಸ್ಕೊಂತಾರೆ. ನಿಜವಾಗ್ಲೂ ಕನ್ನಡ ಪರ ಹೋರಾಟಗಾರ ಹೋರಾಟ ಮಾಡ್ತಾರೆ. ಇಲ್ಲಿ ಕೂಡ ಅದು ಭಿನ್ನಾಭಿಪ್ರಾಯ ಆಗಿದೆ. ದಯವಿಟ್ಟು ಎಲ್ರಿಗೂ ಕೂಡ ಕೈ ಮುಗಿದು ಬೇಡ್ಕೊಳ್ಳೋದೇನಂದ್ರೆ, ನಿಮ್ಮ ಯಾವ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ಯಾವುದೇ ವಿಚಾರವನ್ನ ತಗೊಂಡಾಗ, ಕಾವೇರಿ ಅಂತ ಬಂದಾಗ, ಈ ನಾಡು ನುಡಿ ವಿಚಾರ ಬಂದಾಗ ಎಲ್ಲರೂ ಒಮ್ಮತದಿಂದ ಹೋರಾಟ ಮಾಡಬೇಕಾಗಿರುವಂಥದ್ದು ನಮ್ಮ ಧರ್ಮ. ಅದು ಬಿಟ್ಟು ಅವ್ರು ಯಾರೋ ನನ್ನನ್ನು ಕರೆದಿಲ್ಲ, ನಾನು ಮುಂದೆ ಬೆಂಚಲ್ಲಿ ಕೂರಿಸಿಲ್ಲ, ನನ್ನನ್ನು ಗಣನೆಗೆ ತಗೊಂಡಿಲ್ಲ ಅಂತ ಮಾಡೋದ್ರಿಂದ ಖಂಡಿತವಾಗ್ಲೂ ನನಗಂತೂ ಆ ಬೇಸರ ಇದೆ. ಒಗ್ಗಟ್ಟಿನ ಅದೇ ತಮಿಳುನಾಡು ನೋಡಿ ಕಲಿಬೇಕಾಗಿರೋದು ನಾವೇನು ಅಂದ್ರೆ, ಅವರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರೆ. ಕನ್ನಡ ಪರ ಸಂಘಟನೆಗಳು, ನಮ್ಮ ರಾಜಕಾರಣಿಗಳು ಎಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ವೈಫಲ್ಯಗಳಿಂದ ಇವತ್ತು ನಮಗೆ ಹಿನ್ನಡೆ ಆಗ್ತಾ ಇದೆ ಅಂತ ಈ ಮೂಲಕ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ರಘು ಅವರೇ, ಒಂದು ಸೊಲ್ಯೂಷನ್ ಕೊಡೋದಾದ್ರೆ ಇದಕ್ಕೆ. ನಮ್ಮ ಕರ್ನಾಟಕ ಬರೀ ನೀರಿಂದ ಅಲ್ಲ ಸರ್, ಎಲ್ಲಾ ರೀತಿಯಿಂದ ಕೇಂದ್ರದಿಂದ ಮಲತಾಯಿ ಧೋರಣೆ ಆಗ್ತಿದೆ. ಈ ಕಡೆ ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು. ನಮ್ಮ ಕರ್ನಾಟಕಕ್ಕೆ ಸೇರ್ಬೇಕಾದಂತ ಅನುದಾನಗಳು ಸಹ ಬರ್ತಾ ಇಲ್ಲ. ನೀರಿನ ಜೊತೆಗೆ ಎಲ್ಲಾ ರೀತಿಲೂ ಕರ್ನಾಟಕನೂ ಸಹ ಭಾರತದ ಒಕ್ಕೂಟದಲ್ಲಿದೆ ಅನ್ನೋದು ಒಂದು ಪರಿಗಣಿಸಬೇಕು ಕೇಂದ್ರ ಸರ್ಕಾರ. ಮತ್ತೆ ನಮ್ಮ ಕನ್ನಡಿಗರು ಯಾವುದೇ ಒಂದು ರಾಜಕೀಯ ಪಕ್ಷದವರಾಗಿರ್ಬೋದು, ಯಾವುದೇ ಒಂದು ಸಂಘಟನೆಗಳಾಗಿರ್ಬೋದು, ರಾಜ್ಯದ ಹಿತ ಕಾಪಾಡಕ್ಕೆ ಎಲ್ಲರೂ ಮುಂದೆ ಬರಬೇಕು. ಹೋರಾಟ ಆಗಿರ್ಬೋದು, ಮತ್ತೊಂದಾಗದೇ ಇರ್ಬೋದು, ಈ ಕೋರ್ಟ್ ವಿಚಾರಗಳಲ್ಲಾಗಿರ್ಬೋದು, ರಾಜ್ಯಗಳ ನಡುವೆ ಇದನ್ನೆಲ್ಲ ನಾವು ಪರಿಗಣಿಸಿ ಒಂದು ಒಳ್ಳೆ ರೀತಿಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ, ಯಾರ್ಯಾರು ಮುಖ್ಯಮಂತ್ರಿ ಆಗಿರ್ಬೋದು, ಯಾರ್ಯಾರು ಸಂಸದರು, MLAಗಳು ಯಾರ್ಯಾರಿದಾರೋ ಎಲ್ಲರೂ ಕುತ್ಕೊಂಡು ಮಾತಾಡಿ ರಾಜಕಾರಣವನ್ನ ಬದಿಗೊತ್ತಿ, ಸಂಘಟನೆಗಳ ಭಿನ್ನಾಭಿಪ್ರಾಯವನ್ನ ಬದಿಗೊತ್ತಿ ರಾಜ್ಯಕ್ಕಾಗಿ ಹೋರಾಟ ಏನಾಗುತ್ತೆ. ಅದು ಹಾಗೇನೆ ನೀವೇನು ಲಾಸ್ಟ್ ಕನ್ಕ್ಲೂಷನ್ ಹೇಳಿದ್ರಿ, ರಾಜಕಾರಣವನ್ನು ಬದಿಗೊತ್ತಿ. ಇಲ್ಲಿರುವಂತ ಕನ್ನಡ ಸಂಘಟನೆಗಳೆಲ್ಲ ಒಂದೇ ಛತ್ರಿಯ ಕೆಳಗಡೆ ಬಂದು ನಾವು ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂದ್ರೆ, ಆ ಮೇಲೆ ಇರುವಂತ ಕೇಂದ್ರ ಸರ್ಕಾರನು ಬಗ್ಗಿಸಬಹುದು. ಜನರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಕಾವೇರಿ ವಿಚಾರದಲ್ಲಿ ಇಂಥದ್ದೊಂದು ಹೋರಾಟ ಆಗ್ತಾ ಇದೆ. ನಾಳೆ ಬಂದಿಲ್ಲ ಅಂತ ಕೆಲವರು ಜನ ಹೇಳ್ತಿದ್ದಾರೆ, ನಾವು ಮಾಡ್ತೀವಿ ಅಂತ ಕೆಲವೊಂದು ಜನ ಅಭಿಪ್ರಾಯ ಇದೆ. ಅಂತಿಮವಾಗಿ ಏನಾಗುತ್ತೆ, ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತೆ, DK ಶಿವಕುಮಾರ್ ಅವರ ಸ್ಟ್ಯಾಂಡ್ ಏನಾಗುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.